ನಮಗೆ ಅವರ ಕುರಿತಾಗಿ ಗುಡ್ ಥಾಟೇ ಇಲ್ಲ ಅಂದ್ರೆ ನನ್ನ ಪ್ರಾಫಿಟಿಕಲ್ ವರ್ಡ್ ಅದು ಒಳ್ಳೇದಾಗಿಲ್ಲ, ಅದು ನೆಗೆಟಿವ್ ಆಗಿರುತ್ತೆ. ಇಟ್ ಇಸ್ ನಾಟ್ ಕಮ್ ಫ್ರಮ್ ದ ಗಾಡ್. ಅದು ದೇವರಿಂದ ಬಂದಿದ್ದಲ್ಲ, ಅದು ನನ್ನ ಮನಸ್ಸಿನಿಂದ ಬಂದಿದ್ದು. ರಿಮೆಂಬರ್ ಮಾಡು, ಗಾಡ್ ಸ್ಪೀಕ್ ಟು ಯು. ದೇವರ ಜೊತೆ ನೇರವಾಗಿ ಕನೆಕ್ಟ್ ಆಗೋದನ್ನ ಕಲ್ತ್ಕೊಳ್ಳಿ. ನಾನು ನಿಮಗೆ ಹೆಂಗ್ ಉತ್ತೇಜನ ಪಡಿಸಿದ್ರೆ, ಗಾಡ್ ಸ್ಪೀಕ್ ಟು ಯು ಡೈರೆಕ್ಟ್. ನೇರವಾಗಿ ಜೊತೆ ಮಾತಾಡ್ಬೇಕು. ಕೂತಾಗ, ನಿಂತಾಗ, ಬೈಬಲ್ ಓದುವಾಗ ಮಾತಾಡ್ತಾರೆ, ಓಕೆ. ಆದ್ರೆ ದೇವರೇ ನೇರವಾಗಿ ಜೊತೆ ಮಾತಾಡಬೇಕು. ಗಾಡ್ ಸೇಸ್, ಮೋಸದೊಂದಿಗೆ ನಾನು ಕತ್ತಲಲ್ಲಿ ಮಾತಾಡಲಿಲ್ಲ, ಮೋಸದೊಂದಿಗೆ ನಾನು ಮುಖ ಆಗಿ ಮಾತಾಡಿದೆ. ನಾವು ಆ ಲೆವೆಲ್ಗೆ ಹೋಗಬೇಕು. ಯಾವ ಲೆವೆಲ್ಗೆ? ನಿಮಗೆ ಬರುವ ಪ್ರತಿ ರೆವಲ್ಯೂಷನ್ಸ್ಗಳು ದೇವರ ಮುಖದಿಂದಲೇ ಬರಬೇಕು. ಆಮೇಲೆ ಹಲ್ಲೆಲೂಯ. ಸೊ ಆ ರೀತಿಯಾಗಿ ಇನ್ನೊಂದು ಲೆವೆಲ್ಗೆ ನೀವು ಹೋಗ್ಬೇಕಾಗಿ ನಾನು ನಿಮ್ಗೆ ಉತ್ತೇಜನ ಪಡಿಸ್ತೇನೆ. ನೀವು ಒಂದು ವೇಳೆ ಅವರ ಕುರಿತು ಇವರ ಕುರಿತು ಒಂದು ನೆಗೆಟಿವ್ ಥಾಟ್ಗಳಿದ್ರೆ ಅದನ್ನ ತೆಗೆದು ಬಿಡಿ. ಅವರ ಬಗ್ಗೆ ನೀವು ಕೆಟ್ಟದ್ನ ಇಟ್ಕೊಂಡು, ನೀವು ಏನಾದ್ರು ಅವ್ರ ಕುರಿತ ಮೈಂಡ್ ಇಟ್ಕೊಂಡು ನೀವು ಅನ್ಯ ಭಾಷೆ ಮಾತಾಡ್ತಾ ಇದ್ರೆ ನಿಮಗೆ ಬರುವಂತಹ ಪ್ರೊಫೆಸಿಗಳೆಲ್ಲ ನೆಗೆಟಿವ್ ಆಗಿದೆ. ಇಟ್ ಇಸ್ ನಾಟ್ ರೈಟ್ ಫ್ರಮ್ ಗಾಡ್. ಅದು ಸರಿಯಲ್ಲ, ದೇವರಿಂದ ಬಂದಿದ್ದು ಅಲ್ಲ. ಪ್ರೀತಿ ಮೂಲಕ ಅರ್ಥ ಆಯ್ತಾರ? ಮೊನ್ನೆ ಒಂದು ಮುಸ್ಲಿಂ ಲೇಡಿ ತುಂಬಾ ಮಾತಾಡ್ತಾರೆ, ನೋಡಿರ್ಬೋದು. ಒಳ್ಳೆ ಚೆನ್ನಾಗಿ ಮಾತಾಡೋದು, ಅವಳೊಂದು ವಿಷಯ ಮಾತಾಡೋದು ಸೂಪರ್. ಜೀಸಸ್ ಯಾರೊಳಗೂ ಇಲ್ಲದೆ ಇರುವಂತ ಒಂದು ಗುಣ ಜೀಸಸ್ ಅಲ್ಲಿ ಮಾತ್ರ ಇದೆ. ಈಸ್ ಅ ಲೀಡರ್. ಎಲ್ಲ ಲೀಡರ್ಗಳು ಹೇಗಿದ್ದಾರೆ ಅಂದ್ರೆ ಜನಗಳನ್ನ ಹಿಂದೆ ಬಿಟ್ಟು ಅವರು ಮುಂದೆ ಇರ್ತಾರೆ. ಬಟ್ ಜೀಸಸ್ ಲೀಡರ್ ಅಂದ್ರೆ ಕುರಿಗಳನ್ನ ಮುಂದೆ ಬಿಟ್ಟು ಹಿಂದೆ ಇದ್ದಾರೆ. ಕುರಿದ ಲೀಡರ್ ಬಿಡ್ತಾರೆ. ಎಲ್ಲ ಲೀಡರ್ಗಳು ತಮ್ಮನ್ನ ತೋರಿಸ್ಕೊಳ್ಳೋಕ್ಕಾಗಿ ಹೈಲೈಟ್ ಮಾಡ್ಕೋತಾರೆ. ಆದ್ರೆ ಜೀಸಸ್ ತನ್ನ ಲೀಡರ್ ಆಗಿದ್ರು ತಾನು ಹಿಂದೆ ಎಂದು ಕುರಿಗಳನ್ನ ಮುಂದೆ ಎಣಿಸ್ತಾರೆ. ಅದು ಎಂತ ಲೀಡರ್ ಅಂದ್ರೆ, ಹಿಂದೆಂದ ಯಾಕೆ ಜೀಸಸ್ ಲೀಡರ್ ಆಗಿದ್ದಾರೆ ಕೇಳಿದ್ರೆ ಅವರು ಸರಿಗೆ ಹೋಗ್ತಾ ಇದಾರ, ನಡೀತಾ ಇದಾರೆ ಅಂತೇಳಿ ಪರೀಕ್ಷೆ ಮಾಡುವಂತ ಲೀಡರ್ ಯೇಸು. ಆಮೇಲೆ ಹಲ್ಲೆಲೂಯ. ಸೊ ನಾವು ಎಂಥವರಾಗಿ ಮಾರ್ಪಡಬೇಕಾದ್ರೆ ಜನಗಳನ್ನ ಹಿಂದೆ ಬಿಟ್ಟು ನಾವು ಮುಂದೆ ನಡ್ಕೊಂಡು ನಾನು ಹೋಗ್ತಾ ಇರ್ತೀನಿ, ನಾನು ಹಿಂದೆ ಬನ್ನಿ ಅಂತ ಹೇಳಿದ್ರೆ ನನ್ನ ಹಿಂದೆ ಎಲ್ಲ ಬರಕ್ಕಾಗಲ್ಲ. ಯಾಕೆ? ಕುರಿಗಳ ತಲೆ ಮಾಡ್ತವೆ, ಬಗ್ಗಿಸ್ಕೊಂಡಿರ್ತೇವೆ. ಅದು ಯೇಸು ಟೀಚ್ ಮಾಡ್ತಾನೆ, ಇಫ್ ಯು ಆರ್ ದ ರಿಯಲ್ ಲೀಡರ್ ಅಂದ್ರೆ ನಿನ್ನ ಕುರಿಗಳನ್ನ ಮುಂದಕ್ಕೆ ಕಳಿಸ್ಬಿಟ್ಟು ನೀ ಹಿಂದೆಯಿಂದ ನಡ್ಕೊಂಡು ಬಂದು ನಿನ್ನ ಎಡದಲ್ಲಿ ಬಲದಲ್ಲಿ ಮುಂದೆ ಹಿಂದೆ ಹೆಂಗ್ ನಡೀತಾ ಇದ್ದಾರೋ ಅವನ್ನ ಸರಿಯಾಗಿ ಏನ್ ಮಾಡೋ. ಅದೇ ಯೆಶಾಯ ಪ್ರವಾದಿ ಹೇಳ್ತಾನೆ, ಹಿಂದೆನಿಂದ ನಿಮಗೆ ಸ್ವರವು ಕೇಳಬರುವುದು. ವೇರ್ ಗೋಯಿಂಗ್ ಟು ರಿಸೀವ್ ದ ವಾಯ್ಸ್ ಹೇಳಿ. ಹಿಂದೆಯಿಂದ ನಿಮ್ಗೆ ಏನ್ ಕೇಳಿ ಬರುತ್ತೆ? ಆದ್ರೆ ನಮ್ಮ ಲೈಫ್ ಅಲ್ಲಿ ಹಿಂದೆಯಿಂದ ಸ್ವರ ಕೇಳಿ ಬರ್ತಾ ಇದೆಯಾ? ನಮಗೆ ಹಿಂದಿನಿಂದ ಸ್ವರ ಕೇಳಿ ಯಾವ್ದ್ರೆ ವೆನ್ ವಿ ಟರ್ನಿಂಗ್ ರೈಟ್ ಆರ್ ಲೆಫ್ಟ್ ಅಲ್ಲಿ ಎಡದಲ್ಲೂ ಬಲದಲ್ಲೂ ತಿರುಗುವಾಗ ನಮಗೆ ಹಿಂದೆ ಆ ಸ್ವರಗಳು ಕೇಳಿಸುತ್ತೆ. ಸೊ ವೈ ಜೀಸಸ್ ಇಸ್ ದ ಗ್ರೇಟೆಸ್ಟ್ ಲೀಡರ್ ಅಂತ ಕೇಳಿದ್ರೆ ದೇರ್ ಇಸ್ ಓನ್ಲಿ ಒನ್ ವಿಷಯ. ಏನ್ ಹೇಳಿ? ಎಲ್ಲ ಮನುಷ್ಯರಲ್ಲೂ ಯಾವ ಮನುಷ್ಯನಲ್ಲೂ ಇಲ್ಲದೆ ಇರುವಂತ ಒಂದು ಗುಣ ಜೀಸಸ್ ಇತ್ತು. ಇವತ್ತು ನಮ್ಮೊಳಗೂ ಆ ಗುಣ ಇಲ್ಲ ಅನ್ನೋದನ್ನ ನಾವು ಖಚಿತಪಡಿಸ್ಕೊಂಡಿದ್ದೀವಿ. ಜೀಸಸ್ ಇಸ್ ದ ಟ್ರೂ ಲೀಡರ್, ಮೂಡಿ ಅಲ್ಲ. ಏಮೇನ್ ಹಲ್ಲೆಲೂಯ. ಮೂಡ್ ಎಲ್ಲ ಒಂದು ಹೇಳಿ, ಎಲ್ಲ ಮೂಡ್ ಹೆಂಗಿದೆ? ಎಲ್ಲಾರ ಮೂಡ್ಗಳು ಹೆಂಗಿರ್ತವೆ? ಹೌದಾ? ನೀವು ಬೈಬಲ್ ಓದಿ, ನೀವು ಪ್ರೇಯರ್ ಮಾಡಿ, ಬೈಬಲ್ ಓದ್ತಾ ಪ್ರೇಯರ್ ಮಾಡ್ತಾರೆ. ನಾ ಬಂದೆರಡು ವಾಕ್ಯ ಕೇಳ್ತೀನಿ, 2 ವಾಕ್ಯ ಕೇಳಿದ್ರೆ ನೀವು ಕೋಪ ಬಂತು, ಹಾಕದ ಓದಕ್ಕೆಲ್ಲ ಬೈಬಲ್ ಪ್ರೇಯರ್ ಮಾಡ್ತಾ ಇದ್ರಿ. ಏನ್ ಹಿಂಗ್ ಪ್ರೇಯರ್ ಮಾಡ್ತೀರಾ? ಪ್ರೇಯರ್ ಏಕವಚನ ಬರ್ತಾ ಇದೆ, ಪ್ರೇಯರ್ ಏಕವಚನ ಹಿಂಗ್ ಮಾಡಬೇಡಿ. ಮಾಡಿದ್ರೆ ನನಗೇನಾಯ್ತು? ಅಲ್ಲೇ ಪ್ರೇಯರ್ನ ಬಿಡ್ತೀರಾ. ಪ್ರಸಂಗ ಹಿಂಗೆಲ್ಲ ಮಾಡೋದು, ಪ್ರಸಂಗ ಈ ರೀತಿ ಮಾಡ್ಬೇಕಂದ್ರೆ ಪ್ರಸಂಗನ ಮಾಡಲ್ಲ ಬಿಡು. ಚರ್ಚ್ಗೆ ನೀಟಾಗಿ ಬರೋದು, ಚರ್ಚ್ಗೆ ಬರಲ್ಲ ಬಿಡು. ಲಾಸ್ಟ್ಗೆ ಎಲ್ಲ ಮನುಷ್ಯರು ಮೂಡ್ ಬಂದಾಗ ನಡೀತಾ ಇದ್ದಾರೆ. ಜೀಸಸ್ ಒಬ್ಬರೇ ಈ ಲೋಕದಲ್ಲಿ ಮೂಡಿಲ್ಲದೆ ನಡೆದಂತ ಪರಿಶುದ್ಧ ಮನುಷ್ಯನು. ಮೂಲಕ ಸೊ ಜೀಸಸ್ ರೀತಿ ನಾವು ಮತ್ತೆ ನೀವಾಗಬೇಕು. ನಮಗೆ ಮೂಡ್ ಬಂದ್ರೆ ಎಲ್ಲ ಮಾಡೋದು. ಸಾರ್ ಚೆನ್ನಾಗಿರ್ಬೇಕು, ಮೂಡ್ ಇರ್ಬೇಕು. ಬಿರಿಯಾನಿ ಚೆನ್ನಾಗಿರ್ಬೇಕು, ಮೂಡ್ ಇರ್ಬೇಕು. ಫ್ರೈ ಚೆನ್ನಾಗಿರ್ಬೇಕು, ಮೂಡ್ ಹಾಳಾಯ್ತು, ಅವತ್ತು ಇಡೀ ಮನೆನೇ ಹಾಳು. ಏನಂತೀರಾ? ಆದ್ರೆ ಯೇಸು ಕ್ರಿಸ್ತನು ಈ ಬೈಬಲ್ ಓದಿ 4 ಗಾಸ್ಪಲ್ಗಳಲ್ಲಿ ಎಲ್ಲೂ ತನ್ನ ಮೂಡನ್ನ ಹಾಳು ಮಾಡ್ಕೊಂಡಿಲ್ಲ ಅವರು. ಬಿಕಾಸ್ ಇಸ್ ನಾಟ್ ಲೀಡ್ ಬೈ ದ ಮೂಡ್. ಅವ್ರ ಮೂಡ್ ಅವ್ರಿಗೆ ಗಿಲ್ವೇ ಇಲ್ಲ. ಅವ್ರಿಗೆ ಮೂಡಿನ ಸೆಮಿದಿಗೂ
ಪುರಿದ ಮೂಲಕ ಅದು ಅರ್ಥ ಆಗ್ತದ್ಯಾ? ನಿಮ್ಮ ಪ್ರಾರ್ಥನೆ, ನಿಮ್ಮ ಆರಾಧನೆ, ನಿಮ್ಮ ಉಪವಾಸ, ನೀವು ಸಭೆಗೆ ಬರೋದು, ನೀವು ಕೆಲಸದ ಎಲ್ಲಾ ಕಾರ್ಯಗಳಲ್ಲೂ ನಿಮ್ಮನ್ನ ಡಾಮಿನೇಟ್ ಮಾಡ್ತಾ ಇದೆ. ಮನಸ್ಸಿಲ್ಲ, ಡಾಮಿನೇಟ್ ಮಾಡ್ತಾ ಇದೆ. ಬಟ್ ಜೀಸಸ್ ಅನ್ನ ಅದು ಡಾಮಿನೇಟ್ ಮಾಡಲಿಲ್ಲ. ಯಾಕಂದ್ರೆ ಆತನೆಲ್ಲ ಅದು ಆತನಲ್ಲಿ ಇಲ್ಲದೆ ಇರುವಂತ ಒಂದು ಗುಣ ಜಗತ್ತಲ್ಲಿ ಎಲ್ಲಾರು ಬಂದಿದೆ. ಹಾಗಾಗಿನೇ ಆ ರೈಟ್ ಲೀಡರ್ ಆಗಿ ನಾವು ಇರಕ್ಕೆ ಆಗ್ತಾ ಇಲ್ಲ. ಇವತ್ತಿನಿಂದ ನಾವು ಮೂಡು ಬಂದ ಹಾಗೆ ನಡೆಯೋದನ್ನ ಬಿಟ್ಟು ಸ್ಪಿರಿಟ್ ಆಫ್ ಗಾಡ್ ಲೀಡ್ ಮಾಡುವ ಹಾಗೆ ನಡೆಯೋಣ. ಆಮೇಲೆ ವಾಕ್ಯವನ್ನು ಧ್ಯಾನಿಸೋಣ. ಆದಿಕಾಂಡ 3:15. Genesis chapter 3 verses 15. ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಅಗೆತನ ಇರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಎಂದು ಹೇಳಿದನು. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮಗೆ ಶುಭಾಶಯಗಳು. ಆದಿಕಾಂಡ 3:15 ಬಯಲ್ಪಟ್ಟಂತ ವಾಕ್ಯ ಜೀಸಸ್ ಈಗ ಹೇಳ್ತಾ ಇದ್ದಾರೆ, ದೇವರು ಈಗ ಹೇಳ್ತಾ ಇದ್ದಾರೆ ಸ್ತ್ರೀಯ ಕುರಿತು. ಸ್ತ್ರೀಯೇ, ನಿನ್ನ ಸಂತಾನದಲ್ಲಿ ಬರುವ ಸರ್ಪದ ತಲೆಯನ್ನ ಜಜ್ತಾರೆ. ಸರ್ಪ ನೋಡಿ ಹೇಳ್ತಾರೆ, ನಿನ್ನ ಸಂತಾನದಲ್ಲಿ ಬರುವರು ಸ್ತ್ರೀಯ ಸಂತಾನದವರ ಇಮ್ಮಡಿಯನ್ನ ಕಚ್ಚಿ. ಈ ವಾಕ್ಯದಲ್ಲಿ ದೇವರು ನಮ್ಮ ಜೊತೆ ಮಾತಾಡುವ ವಿಷಯ ಏನು? ಕಳೆದ ವಾರ ನಾವು ಅನೇಕ ವಿಷಯ ತಿಳ್ಕೊಂಡಿದ್ದೀವಿ. ಈ ವಾರ ಅನೇಕ ವಿಷಯ ನಾವು ತಿಳ್ಕೊಳ್ಬೇಕಾಗಿದೆ. ಸೈತಾನನ ಕ್ರಿಯೆಗಳನ್ನ ನಾಶಪಡಿಸಕ್ಕಾಗಿನೇ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗಿದ್ದ. ಆದರೆ ಈ ಭಾಗದಲ್ಲಿ ಜೀಸಸ್ ಇಲ್ಲಿ ಎಡ್ ಮತ್ತೆ ಈಲ್ ಅನ್ನುವಂತ ಎರಡು ಪದವನ್ನ ಕುರಿತು ಮಾತಾಡ್ತಾರೆ. ಹೆಡ್ ಮತ್ತೆ ಹೀಲ್. ಸೈತಾನಿಗೆ ದೇವರು ಕೊಟ್ಟಿರುವಂತ ಲಿಮಿಟೇಷನ್ ಓನ್ಲಿ ಹೀಲ್, ಅಂದ್ರೆ ಹಿಮ್ಮಡಿ ತನಕನೇ, ಹಿಮ್ಮಡಿ ಮೇಲೆ ನಮಗೆ ಬರುವಂತ ಅಧಿಕಾರ ದೇವರು ಕೊಟ್ಟಿಲ್ಲ. ಆದ್ರೆ ಅದನ್ನ ನಾವು ರಿಯಾಲಿಟಿಯಲ್ಲಿ ತಗೊಳ್ಳುವಾಗ ಹಿಮ್ಮಡಿಯಿಂದ ತಗೊಳ್ಳೋದಾದ್ರೆ ಅದು ಹಿಮ್ಮಡಿ ಅಂತೆಲ್ಲ, ಅವನಿಗೆ ನಮ್ಮ ಶರೀರವನ್ನ ಬಾಧಿಸುವಂತಹ ದೇವರು ಅಧಿಕಾರವನ್ನ ಕೊಟ್ಟಿದ್ದಾನೆ. ಅದನ್ನೇ ಜೀಸಸ್ ಹೇಳಿದ್ದು ಮತ್ತೆ ಅವರ ಸುವಾರ್ತೆ 10:28 ದೇಹವನ್ನು ಕೊಲ್ಲುವವನಿಗೆ ಹೆದರಬೇಡಿ, ದೇಹ ಆತ್ಮ ಎರಡನ್ನು ಕೊಂದು ನರಕದಲ್ಲಿ ಹಾಕಬಲ್ಲಾತನಿಗೆ ಹೆದರಿರಿ. ಅಂದ್ರೆ ದೇಹವನ್ನು ಆತ್ಮವನ್ನು ನಾಶಪಡಿಸುವಂತವನು ಯಾರು? ಯೇಸು ಕ್ರಿಸ್ತನು. ಆಮೆನ್, ಹಲ್ಲೆಲೂಯಾ. ಆಮೆನ್, ಹಲ್ಲೆಲೂಯಾ. ಹಾಗಾದ್ರೆ ತಲೆ ಅನ್ನುವಂತ ವರ್ಡ್ ತಗೊಳ್ಳುವಾಗ ಸ್ತ್ರೀಯ ಸಂತಾನಕ್ಕೆ ದೇವರು ಕೊಟ್ಟಿರುವಂತಹ ಅಧಿಕಾರ ತಲೆಯನ್ನ ಕ್ರಶ್ ಮಾಡೋದು, ಜಜ್ಜೋದು ಎಂಬುದಾಗಿ. ಹಾಗೆ ಇಲ್ಲಿ ಬಯಲ್ಪಟ್ಟಿದೆ ಸ್ತ್ರೀ ಸರ್ಪಗೆ ಕೊಡುವಂತ ಅಧಿಕಾರ ಏನಪ್ಪಾ ಅಂದ್ರೆ ಹಿಮ್ಮಡಿಯನ್ನ ಕಚ್ಚೋದು. ಈ ಎರಡು ವರ್ಡ್ ಅನ್ನ ತಗೊಂಡು ನಾವು ಹೀಬ್ರಲ್ಲಿ ವರ್ಡ್ ಅನ್ನ ತಗೊಂಡು ನಾವು ಯೋಚಿಸುವಾಗ ವರ್ಡ್ ತಗೊಳ್ಳುವ ಎರಡರಲ್ಲೂ ಬ್ರೂಸ್ ಅನ್ನುವಂತ ಎರಡು ಪದವೇ ಬಯಲ್ಪಟ್ಟಿದೆ. ಕನ್ನಡದಲ್ಲಿ ಹೆಂಗಿದೆ ಅಂದ್ರೆ ಜಜ್ಜೋದು, ಕಚ್ಚೋದು ಅನ್ನುವಂತ ಪದ ಬಯಲ್ಪಟ್ಟಿದೆ. ಹೀಬ್ರು ಬೈಬಲ್ ಅಲ್ಲಿ ಬ್ರೂಸ್ ಅನ್ನುವಂತ ಬಯಲ್ಪಟ್ಟಿದೆ. ಆ ಬ್ರೂಸ್ ಅನ್ನುವಂತ ಪದವನ್ನ ಮೇಲೆ ಮತ್ತೆ ಕೆಳಗಡೆ ಎರಡನ್ನ ನೋಡುವಾಗ ಸ್ತ್ರೀ ತಲೆಯಿಂದ ಬರುವಂತದ್ದು ಅಂದ್ರೆ ತಲೆಯ ಜಜ್ಜುವಂತ ನೋಡುವಾಗ ಅಲ್ಲಿ ಬ್ರೂಸ್ ಪದ ಕೊಡುತ್ತೆ, ಜಜ್ಜೋದು, ಕ್ರಶ್ ಅನ್ನುವಂತ ಮೀನಿಂಗ್ ಕೊಡುತ್ತೆ. ಆದ್ರೆ ಇಮ್ಮಡಿ ಕಚ್ಚುವಿ ಅನ್ನುವಂತ ಪದಕ್ಕೆ, ಬ್ರೂಸ್ ಪದಕ್ಕೆ ಹೀಬ್ರಲ್ಲಿ ಹೂಂಡ್ ಅನ್ನುವಂತ ಅರ್ಥವನ್ನ ಕೊಡುತ್ತೆ. ಏನಮ್ಮ? SUPH ಅನ್ನುವಂತ ವರ್ಡ್ ಬರುತ್ತೆ, SAAPH ಅಂತ ವರ್ಡ್ ಬರುತ್ತೆ. ಹೀಬ್ರಲ್ಲಿ ಒಂದೇ ವರ್ಡ್ಗೆ ಒಂದೇ ಅರ್ಥ ಎರಡು, ಬಟ್ ಮೀನಿಂಗ್ ಎರಡು ತರ ಬರುತ್ತೆ. ಅಂದ್ರೆ ಮನುಷ್ಯ ಕುಮಾರನಿಗೆ, ಮನುಷ್ಯರಿಗೆ ದೇವರು ಕೊಟ್ಟಿರುವಂತ ಅಧಿಕಾರ ಏನಪ್ಪ ಅಂದ್ರೆ ಸೈತಾನನ್ನ ಜಜ್ಜುವ ಅಧಿಕಾರವನ್ನ ಕೊಟ್ಟಿದ್ದಾನೆ. ಸರ್ಪದಿಂದ ಬರುವಂತ ಸಂತಾನಕ್ಕೆ ದೇವರು ಕೊಟ್ಟ ಅಧಿಕಾರ ಏನಪ್ಪ ಅಂದ್ರೆ ನೀವು ಹಿಮ್ಮಡಿಯನ್ನ ಕಚ್ಚುವಿರಿ, ಹೂಂಟನ್ನ ಮಾಡುವಿರಿ, ಗಾಯ ಮಾಡುವಿರಿ ಎಂಬುದು. ಹಾಗೆ ಗಾಯ ಮಾಡುವಿರಿ ಅನ್ನುವಂತ ವರ್ಡ್ ಅನ್ನ ತಗೊಳ್ಳುವಾಗ, ನಾವು ಅದನ್ನ ಕ್ರಿಸ್ತನ ತಗೊಳ್ಳುವಾಗ ಕ್ರಿಸ್ತನಿಗೆ ಶಿರಸ್ಸಿನ ಪಾದ ತನಕ ಗಾಯಗಳೇ ಆದವು. ಹೌದಾ ಇಲ್ವಾ? ಯೆಶಾಯ 53 ಓದುವಾಗ 2 ಬಾರಿ ಬ್ರೂಸ್ ಅನ್ನುವಂತ ಪದವು ಬಯಲ್ಪಟ್ಟಿದೆ. ಎಷ್ಟು ಬಾರಿ? 2 ಬಾರಿ ಬಯಲ್ಪಟ್ಟಿದೆ. ಅದೇ ಗಾಯಗಳು, ಕ್ರಿಸ್ತನಿಗೆ ಗಾಯಗಳು ಎಂಬುದಾಗಿ.
ಹಾಗಾದ್ರೆ ಕ್ರಿಸ್ತನಿಗೆ ಯಾಕೆ ಗಾಯಗಳು ಶಿರಸ್ಸಿನಿಂದ ಪಾದಗಳು ತನಕ ಅಂತ ಕೇಳಿದ್ರೆ, ಸೈತಾನನು ಈ ಒಂದು ಆದಿಕಾಂಡ 3:15 ನೆರವೇರಿಸಿಕೊಳ್ತಾ ಇದ್ದಾನೆ. ಕ್ರಿಸ್ತನ ದೇಹಕ್ಕೆ ಗಾಯಗಳನ್ನ ಮಾಡ್ತಾ ಇದ್ದಾನೆ, ಹೂಂಡುಗಳನ್ನ ಮಾಡ್ತಾ ಇದ್ದಾನೆ. ಅಂದ್ರೆ ಅವನಿಗೆ ಅಷ್ಟು ಮಾಡಕ್ಕೆ ಮಾತ್ರನೇ ಅಧಿಕಾರವು ಬಲವು ಇದ್ದಿದ್ದು. ಆದ್ರೆ ಯೇಸು ಕ್ರಿಸ್ತನು ಸೈತನ ತಲೆಯನ್ನ ಜಜ್ಜಿದನು ಅಂತ ನಾವು ಹೇಳ್ತೀವಿ. ಈಗ ವರ್ಡ್ ಇದು ಕಾಮನ್ ಆಗಿ ತಗೊಳ್ಳುವಾಗ, ಇಫ್ ಜೀಸಸ್ ಕ್ರಶ್ಡ್ ದ Satan's head, how can Satan's work nowadays? ಯೇಸು ಕ್ರಿಸ್ತನು ಅವತ್ತೇ ಸೈತಾನನ ತಲೆಯನ್ನ ಜಜ್ಜಿದೆ ಆಗಿದ್ರೆ ಇವತ್ತು ಹೇಗೆ ಸೈತಾನ ಕೆಲಸ ಮಾಡಕ್ಕೆ ಸಾಧ್ಯ ಇದೆ? ಪುರಿದ ಮೂಲಕ. ಆದ್ರೆ ಯೇಸು ಕ್ರಿಸ್ತನು ಸೈತಾನನ ತಲೆಯನ್ನ ಜಜ್ಜಿಲ್ಲ ಅನ್ನಕ್ಕೆ ಬದಲಾಗಿ ನನ್ನ ವಿಷಯ ಹೇಳಕ್ಕಿರ್ತೇನೆ. ಹೆಡ್ ಅನ್ನುವಂತ ಈ ಪದವನ್ನ ತಗೊಂಡ್ರೆ 3 ಅರ್ಥಗಳು ಬರುತ್ತೆ. ಸಿಂಪಲ್ ವರ್ಡ್ ಹೆಡ್ ತಗೊಂಡ್ರೆ ಕುಟುಂಬದ ತಲೆ. ಹೆಡ್ ಅಂದ್ರೆ ಒಂದು ಆಫೀಸ್ ಅಲ್ಲಿ ಬರುವಂತ ಚೀಫ್. ಹೆಡ್ ಅಂದ್ರೆ ಒಬ್ಬ ನಾಯಕ. 3 ಅರ್ಥಗಳು ಬರುತ್ತೆ. ಜೀಸಸ್ ಈ ಭಾಗದಲ್ಲಿ ನಮ್ಗೆ ಏನನ್ನ ಹೇಳ್ಕೊಡ್ತಾರೆ ಅಂದ್ರೆ, ಸೈತಾನನ ತಲೆಯನ್ನ ಜಜ್ಜಿದನು ಅನ್ನುವಾಗ, ಸೈತಾನನ ತಲೆಯನ್ನ ಜಜ್ಜೋದು ಅಂದ್ರೆ ಏನು? ಸೈತಾನ್ ತಲೆಯನ್ನ ಯಾವಾಗ ಯೇಸು ಕ್ರಿಸ್ತ ಜಜ್ಜುತ್ತಾನೆ? ಒಂದು ವೇಳೆ ಈ ದಿನಗಳಲ್ಲಿ ಸೈತಾನನ ತಲೆ ಜಜ್ಜಿದೇ ಆಗಿದ್ರೆ ಯಾಕೆ ಇನ್ನೂ ದೆವ್ವ ಹಿಡಿಯಲ್ಪಡ್ತಾ ಇದೆ? ಯಾಕೆ ಜನರಿಗೆ ಇನ್ನು ಬಿಡುಗಡೆ ಬೇಕು? ಸುವಾರ್ತೆಯಲ್ಲಿ ಯಾಕೆ, ಪೌಲನ ಪತ್ರಗಳಲ್ಲಿ ಯಾಕೆ ಸೈತಾನ ಕುರಿತೇ ಬಯಲ್ಪಟ್ಟಿದೆ? ಪೌಲ ಹೇಳ್ತಾನೆ, ಸೈತಾನ ದೂತರಲ್ಲಿ ಒಬ್ಬನು ಕಳಿಸಲ್ಪಟ್ಟನು ನನ್ನನ್ನ ಗುದ್ದುವುದಕ್ಕಾಗಿ ಅಂತ ಪೌಲ ಹೇಳ್ತಾನೆ. ದೆವ್ವಗಳನ್ನ ಬಿಡಿಸಿದಂತ ಪೌಲನ ಹೆಸರನ್ನ ಕಂಡು ಭಯಪಟ್ಟಿದಂತಹ ದೆವ್ವಗಳು, ಸೈತಾನ ದೂತ ಬಂದು ಪೌಲನ ಗುದ್ದುತ್ತಾನೆ ಅಂದ್ರೆ ಸೈತಾನನ ತಲೆ ಜಜ್ಜಲ್ಪಟ್ಟಿದೆಯಾ, ಜಜ್ಜಲ್ಪಟ್ಟಿಲ್ವಾ? ದೇವರು ಪ್ರಾಫಿಟಿಕಲ್ ಆಗಿ ಹೇಳಿರುವಂತ ಈ ಪದದಲ್ಲಿ ನಾವು ಅನೇಕ ರೀತಿಯ ಅರ್ಥಗಳನ್ನ ತಗೊಂಡಿದ್ದೀವಿ. ನಮ್ಗೆ ಏನ್ ಗೊತ್ತು? ಶಿಲುಬೆಯಲ್ಲಿ ಸೈತಾನನ ಯೇಸು ಜಜ್ಜಿದನು ಅಷ್ಟೇ ನಮ್ಗೆ ಗೊತ್ತು. ಒಂದು ವೇಳೆ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ಸೈತಾನನ ಜಜ್ಜಿದು ನಿಜ ಅಂದ ಮೇಲೆ ಸೈತಾನ ಯಾಕೆ ಇವತ್ತು ನಮ್ಮ ಜೀವನದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ? ಬೈಬಲ್ ಎಂಥೇ ನೀವು ಓದ್ ನೋಡಿದ್ರು ಸೈತಾನನ ತಲೆಯನ್ನ ಯೇಸು ಕ್ರಿಸ್ತನು ಜಜ್ಜಿದ್ದಾನೆ ಅಂತ ವರ್ಣೆ ಇಲ್ಲ. ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ರೀಡ್ ಅಗೇನ್ ಅಂಡ್ ಅಗೇನ್ ರೀಡ್ ಮಾಡಿ. ನಾವೆಲ್ಲ ಹೆಂಗ್ ಕಲ್ತ್ಕೊಂಡಿದೀವಿ ಅಂದ್ರೆ, ಅವರಿಂದ ಹೇಳಿದ್ದು ಇವರಿಂದ ಹೇಳಿದನ್ನ ಕೇಳಿ ಅವುಗಳನ್ನ ಬೋಧನೆ ಮಾಡಿಬಿಟ್ಟಿದೀವಿ. ಅದೇ ವಾಕ್ಯವನ್ನ ಕಲಿಯುವಾಗ ಗೊತ್ತಾಗ್ತಾ ಇದೆ, ನಾವು ಎಷ್ಟೊಂದು ವಾಕ್ಯಗಳನ್ನ ಸುಳ್ಳಾಗಿ ಸಹ ಪ್ರಸಂಗ ಮಾಡಿಬಿಟ್ಟಿದ್ದೀವಿ. ವಿ ಪ್ರೀಚ್ ರಾಂಗ್ಲಿ. ಬೈಬಲ್ ಪೂರ್ತಿ ಓದ್ ನೋಡಿದ್ರೆ ಜೀಸಸ್ ಸೇಟನ್ ತಲೆಯನ್ನ ಕ್ರಶ್ ಮಾಡಿದೂ ಇಲ್ಲ, ಮಾಡೋದು ಇಲ್ಲ. ಏನ್ ಬ್ರದರ್ ಹಿಂಗೆ ಹೇಳ್ತೀರಾ? ಹಾಗಾದ್ರೆ ಕ್ರಶ್ ಪದವನ್ನ ಅರ್ಥವನ್ನ ಹೆಂಗೆ ತಗೋಬೇಕು, ಅದನ್ನ ಯಾವ ರೀತಿ ನಾವು ತಿಳ್ಕೊಳ್ಳೋದು? ಅದಕ್ಕೆ ಎಷ್ಟೋ ಸಲ ನಿಮ್ಗೆ ಹೇಳ್ತೇನೆ, ನಮ್ಮ ಕನ್ನಡ ಬೈಬಲ್, ತಮಿಳು, ಇಂಗ್ಲಿಷ್ ಬೈಬಲ್ಗಿಂತ ಹೀಬ್ರು ಬೈಬಲ್ ಅಲ್ಲೇ ನಮ್ಗೆ ಗೊತ್ತಾಗೋದು ವಿಷಯಗಳು. ಆ ಹೀಬ್ರು ಬೈಬಲ್ ನ ಓದುವಾಗ ಹೀಬ್ರು ಕನೆಕ್ಟ್ ಅವನ ಗೊತ್ತಾಗುತ್ತೆ. ಈ ಪದ ಇಲ್ಲಿ ಬಂದಿದ್ರೆ ಈ ಪದದ ಅರ್ಥ ಹೇಗಿದೆ ಅಂದ್ರೆ ಹೇಗೆ, ಅಥವಾ ಪರಿಶುದ್ಧ ಆತ್ಮ ದೇವರು ತಾನೇ ನಮಗೆ ಹೇಳ್ಕೊಡ್ಬೇಕಾಗಿದೆ, ಈ ವಾಕ್ಯದ ಅರ್ಥ ಇದು ಹೀಗಿದೆ. ಏನ್ ಹೇಳ್ತೀರಾ? ಇಫ್ ಗಾಡ್ ಅದ ಜೆ ಸೆಟನ್ ತಲೆ ಕ್ರಶ್ ಆಗಿದೆ ಅಂದ ಮೇಲೆ ಅವನು ನಿನ್ನ ಜೀವನ, ನನ್ನ ಜೀವನ, ಸಭೆ ಜೀವನ ಹೆಂಗ್ ಕೆಲಸ ಮಾಡಲು ಸಾಧ್ಯ ಇಲ್ವಾ? ಆದ್ರೆ ನೋಡಿ, ನಮಗೆ ಊಟ ಮಾತ್ರ ಆಗ್ತಾನೆ ಇದೆ. ಆಗ್ತಾ ಇದೆ ಅಲ್ವಾ? ಸೇವಕರಿಗಾಗುವುದು, ಸೇವಕರ ಕುಟುಂಬಗಳಾಗುವುದು, ಸಭಿಕರ ಕುಟುಂಬಗಳಾಗುವುದು, ವಿಶ್ವಾಸಿಗಳಾಗಿರ್ಬೋದು, ಎಲ್ಲರ ಜೀವನದಲ್ಲೂ ಹೂಂಡುಗಳು, ಗಾಯಗಳು, ಆಪರೇಷನ್ಗಳು, ಸರ್ಜರಿಗಳು, ಆಕ್ಸಿಡೆಂಟ್ಗಳು, ಶರೀರದಲ್ಲಿ ಬಾಧೆಗಳು, ರೋಗಗಳನ್ನು ಅನುಭವಿಸ್ತಾನೆ ಇದ್ದಾರೆ. ಆದರೆ ಈ ವಾಕ್ಯವನ್ನ ಯಾವ ರೀತಿ ನಾವು ಗ್ರಹಿಸಿಕೊಳ್ಬೇಕಾಗಿದೆ, ಯಾವ ರೀತಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ? ಸ್ತ್ರೀಯ ಸಂತಾನ ಇಂಗ್ಲಿಷ್ ಅಲ್ಲಿ 3 ರೀತಿ ಬರುತ್ತೆ. ಅಪ್ ಸ್ಪ್ರಿಂಗ್ ಇಂದ ಬರುತ್ತೆ, ಡಿಸೆಂಡೆಂಟ್ ಇಂದ ಬರುತ್ತೆ, ಇಲ್ಲಿ ಸೀಡ್ ಅನ್ನುವಂತ ಪದವು ಬರುತ್ತೆ. ಸೀಡ್ ಅನ್ನುವಂತ ಪದವನ್ನ ತಗೊಂಡು ನಾನು ಈ ರೀತಿ ಆಲೋಚಿಸ್ತೇನೆ. ನನ್ನ ಆಲೋಚನೆ ಇದು, ಮೈ ಮೈಂಡ್. ಸ್ತ್ರೀಯ ಸಂತಾನದಲ್ಲಿ ಬರುವಾಗ, ಸ್ತ್ರೀ ಸಂತಾನದ ಯೇಸುವನ್ನ ತಗೊಂಡ್ರೆ, ಯೇಸು ಕಾಲ ಪರಿಪೂರ್ಣವಾದಾಗ ಸ್ತ್ರೀಯಲ್ಲಿ ಹುಟ್ಟಿ ಬಂದನು ಅಷ್ಟೇ ಗೊತ್ತು ನಮಗೆ. ಆದ್ರೆ ಯೇಸು ಹುಟ್ಟುವುದರಲ್ಲಿ ಸ್ತ್ರೀಯ ಯಾವ ಪಾತ್ರವೂ ಇಲ್ಲ, ಯೋಸೇಫನ ಯಾವ ಪಾತ್ರವೂ ಇಲ್ಲ. ಇದು ಖಚಿತವಾಗಿ ನಂಬ್ತೀವ, ನಂಬಲ್ಲ? ಇಲ್ಲ ಬ್ರದರ್, ಸ್ತ್ರೀದು ಪಾತ್ರ ಇದೆ.
ದ ಸೀಡ್ ಆಫ್ ವುಮೆನ್ ಅನ್ನುವಂತ ಪದ ತಗೊಳ್ಳುವಾಗ ಅಲ್ಲಿ ಸ್ತ್ರೀಯಲ್ಲಿ ಹುಟ್ಟಿ ಬರಬೇಕು ಅಷ್ಟೇ ಹೊರತಾಗಿ ಸ್ತ್ರೀಯ ಒಂದು ಅಂಡಾಶಯಗಳಿಂದ ಅಲ್ಲ. ಅರ್ಥ ಆದ್ರಲ್ಲಿ ಒಂದು ಮಗು ಹುಟ್ಟಕ್ಕೆ ಹೇಗೆ ಒಂದು ವೀರ್ಯವು ಮುಖ್ಯವಾಗಿರುತ್ತೋ, ಆದರೆ ಯೇಸುವಿನ ಜನನದಲ್ಲಿ ಸ್ತ್ರೀಯ ಪುರುಷನ ಯಾವ ವೀರ್ಯವು ಅವಶ್ಯವಿಲ್ಲ. ಆದರೆ ಯೇಸುವಿಗೆ ಏನ್ ಹುಟ್ಟಿ ಬರಕ್ಕೆ ಸ್ತ್ರೀಯಲ್ಲಿ ಮಾತ್ರ ಹುಟ್ಟಿ ಬರ್ತಾ ಇದ್ದಾನೆ. ಸೀಡ್ ಅನ್ನುವಂತ ವರ್ಡ್ ಹೇಳ್ತಾ ಇದ್ದೀನಿ. ಆದ್ರೆ ಸೀಡ್ ಅನ್ನುವ ಪದ ತಗೊಳ್ಳುವಾಗ ಸ್ತ್ರೀಯ ಯಾವುದು ಒಂದು ಕ್ರಿಸ್ತನ ಜನನದಲ್ಲಿ ಇಲ್ಲ. ಒಂದು ವೇಳೆ ಕ್ರಿಸ್ತನ ಜನನದಲ್ಲಿ ಮರಿಯಳ ಸೀಡ್ ಆಡ್ ಆಗಿದೆ ಆಗಿದ್ರೆ ಕ್ರಿಸ್ತನ ಕ್ವಾಲಿಟಿಗಳು ಅದು ಟೋಟಲ್ ಆಗಿ ಮರಿಯಳಂತೆ ಇರಬೇಕಾಗಿತ್ತು. ಹೌದಾ? ನಂಬರ್ 1 ಹೇಳ್ತೇನೆ, ಮರಿಯಳು ಎಲ್ಲಾ ವಿಷಯಗಳನ್ನ ಮನಸ್ಸಲ್ಲಿ ಇಟ್ಟುಕೊಳ್ಳುತ್ತಾ ಇದ್ದಳು. ಒಂದು ಸಾಕು. ಅದೇ ಜೀಸಸ್ ಇಲ್ಲಿವರೆಗೂ ಯಾವ ವಿಷಯವನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳದೆ ಬೆನ್ನಿಂದೆ ಹಾಕ್ಬಿಟ್ಟಿದ್ದಾರೆ. ಹಲ್ಲೆಲೂಯಾ, ಆಮೆನ್. ಓಕೆನಾ? ಆದರೆ ಸ್ತ್ರೀಯಲ್ಲಿ ಹುಟ್ಟಿ ಬರುವವನು, ದ ವುಮೆನ್ಸ್ ಸೀಡ್, ವುಮೆನ್ಸ್ ಡಿಸೆಂಡೆಂಟ್, ವುಮೆನ್ಸ್ ಆಫ್ ಸ್ಪ್ರಿಂಗ್ ಅನ್ನುವಂತ 3 ಪದ ತಗೊಳ್ಳುವಾಗ ಜೀಸಸ್ ನಮ್ಗೆ ಏನ್ ಹೇಳ್ತಾರೆ ಅಂದ್ರೆ, ಯೇಸು ಸ್ತ್ರೀಯ ಹೊಟ್ಟೆಯಲ್ಲಿ ಮಾತ್ರ ಹುಟ್ಟಿ ಬರ್ತಾನೆ. ಆದರೆ ಸ್ತ್ರೀಯಿಂದಲೇ ಹುಟ್ಟಿ ಬರುವವರೇ ಸೈತಾನ ತಲೆಯನ್ನ ಜಜ್ಜುವವರು. ಹಲ್ಲೆಲೂಯಾ. ಆದರೆ ಸೈತಾನನ ತಲೆಯನ್ನ ಜಜ್ಜೋದಿಕ್ಕೆ ದೇವರು ಯಾರಿಗೆ ಅಧಿಕಾರ ಕೊಟ್ಟನಂದ್ರೆ, ಮನುಷ್ಯರಿಗೆ ಮನುಷ್ಯರಿಗೆ ಮನುಷ್ಯರಿಗೆ. ಯಾರವರು? ಜೀಸಸ್ ಒಂದು ಹೀಲಿಂಗ್ ಅನ್ನ ಮಾಡಿದಾಗ ಮ್ಯಾಥ್ಯೂ ಓದ್ತೀವಿ ನಾವು 8ನೇ ಚಾಪ್ಟರ್ ಅಲ್ಲಿ 8-9 ನೋಡ್ತೀವಿ. ದೇವರು ಮನುಷ್ಯರಿಗೆ ಇಂಥ ಅಧಿಕಾರವನ್ನು ಕೊಟ್ಟಿದ್ದಕ್ಕಾಗಿ ಅವರು ದೇವರನ್ನ ಕೊಂಡಾಡಿದರು. 9ನೇ ಚಾಪ್ಟರ್ ಅಲ್ಲಿ 8ನೇ ವಾಕ್ಯ ನೋಡಬಹುದು. ಪಾರ್ಶ್ವವಾಯು ರೋಗಿಯನ್ನ ಯೇಸು ಗುಣಪಡಿಸಿದಾಗ ಜನರು ಇದನ್ನು ನೋಡಿ ಭಯಪಟ್ಟು ದೇವರು ಮನುಷ್ಯರಿಗೆ ಅಂತ ಅಧಿಕಾರವನ್ನು ಕೊಟ್ಟದಕ್ಕೆ ಆತನನ್ನ ಕೊಂಡಾಡಿದರು. ಜಸ್ಟ್ ರಿಮೆಂಬರ್, ಇಲ್ಲಿ ಮನುಷ್ಯ ಅನ್ನುವಂತ ಪದ ಹೇಳ್ಪಟ್ಟಿದೆ. ಆದರೆ ಸ್ತ್ರೀಯ ಸಂತಾನ ಅನ್ನುವಾಗ ಡೈರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು, ಮನುಷ್ಯರು ಸೈತಾನನ ಜಜ್ಜುವ ಅಧಿಕಾರವನ್ನ ಹೊಂದಿದವರು. ದೇವರಾದ ಯೇಸು ಕ್ರಿಸ್ತನು ಎಲ್ಲೂ ಸೈತಾನ್ ತಲೆಯನ್ನ ಜಜ್ಜೋದಿಲ್ಲ, ಜಜ್ಜದಲ್ಲ ನಾವೇ. ಪ್ರಾಫೆಸಿ ಪಡಿದ ಮೂಲಕ ಪ್ರಾಫೆಸಿಗಳು ಒಳಗೆ ಬರ್ತಾ ಇದೆ. ಡಿಸೆಂಡೆಂಟ್, ಆಫ್ಸ್ಪ್ರಿಂಗ್, ಸೀಡ್. ಒಂದು ತಾಯ ಹೊಟ್ಟೆಯಿಂದ ಹುಟ್ಟಿದ್ಯಾ ಅಂದ್ರೆ ನೀ ತಾಯ ಹೊಟ್ಟೆಯಿಂದ ಹೊರಗೆ ಬರಬಾಗಲೇ ದೇವರಿಗೆ ಅಧಿಕಾರ ಕೊಡ್ತಾನೆ, ಓ ಸೈತಾನನ ತುಳಿ. ಯೇಸು ಕ್ರಿಸ್ತನು ಬಂದು ಸೈತಾನ ತುಳಿಯುವಂತ ಅವಶ್ಯಕತೆ ಇಲ್ಲ. ಆತನವನ್ನ ತುಳಿಬೇಕು ಅವತ್ತೇ ತುಳಿದು ನಾಶ ಮಾಡಿಬಿಡ್ತಾ ಇದ್ರು. ಆದ್ರೆ ಅವನಿಗೆ ಕ್ಷೇಮ ಆಗುವುದಕ್ಕಾಗಿ ಅವನಿಗಿಂತ ಬಲಹೀನರಾಗಿರುವಂತ ಮನುಷ್ಯರಿಗೆ ಅಧಿಕಾರ ಕೊಟ್ಟಾನೆ, ಮನುಷ್ಯರಿಗೆ ಪವರ್ ಕೊಟ್ಟಾನೆ, ಮನುಷ್ಯರಿಗೆ ಎಬಿಲಿಟಿ ಕೊಟ್ಟಿದ್ದಾನೆ ಸೈತಾನನ ತುಳಿಯುವುದಕ್ಕೆ. ದೇವ್ರ ಮಹಿಮೆ ಆಗಲಿ, ಯೇಸಪ್ಪನ ಮಹಿಮೆ ಆಗಲಿ, ಪವಿತ್ರ ದೇವ್ರ ಮಹಿಮೆ ಆಗಲಿ. ಸ್ವಾಮಿ ಲೂಕ 10:19 ಒಂದು ವಾಕ್ಯವನ್ನು ಹೇಳಿದ್ದಾರೆ. ಬೇಗ ಓದಿ. ನೋಡಿರಿ, ಹಾವುಗಳನ್ನು ಚೇಳುಗಳನ್ನು ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. ಆಮೆನ್. ಆದಿಕಾಂಡ 3:15 ದೇವರಿಂದ ಬಂದಂತ ಪ್ರಾಫೆಟಿಕಲ್ ವರ್ಡ್ಗೂ ಯೇಸು ಕ್ರಿಸ್ತ ಶಿಷ್ಯರಿಗೆ ಕೊಡುವಂತ ಒಂದು ಅಧಿಕಾರದ ವರ್ಡ್ಗೂ ಒಂದು ವ್ಯತ್ಯಾಸವನ್ನ ಕಾಣಬಹುದು. ಹಳೆಯ ಒಡಂಬಡಿಕೆಯಲ್ಲಿ ಇರುವಂತವರಿಗೆ ಬಯಲುಪಟ್ಟಿದೆ, ಈ ಸ್ತ್ರೀಯ ಸಂತಾನದ ತಲೆಯನ್ನ ಜಜ್ಜುವುದು, ನೀ ಅವರ ಹಿಮ್ಮಡಿಯನ್ನ ಕಚ್ಚುವಿ. ಆಮೇಲೆ ಹಲ್ಲೆಲೂಯಾ. ಆದ್ರೆ ಹೊಸ ಒಡಂಬಡಿ ಏನಪ್ಪಾ ಅಂದ್ರೆ ಯೇಸು ಹೇಳ್ತಾರೆ, ನೀವು ಹಾವುಗಳನ್ನು ಚೇಳುಗಳನ್ನು ಸೈತಾನ ಎಲ್ಲ ಬಲವನ್ನ ತುಳಿದ್ರಿ, ಅದು ಕಚ್ಚುವುದಿಲ್ಲ. ಬಲಗೆ ತಲೆಯಲ್ಲ ಅಂತ ಹೇಳಿ. ಸೊ ಹಳೆಯ ಒಡಂಬಡಿಕೆಯಲ್ಲಿ ಸೈತಾನಿಗೆ ಒಂದು ಪವರ್ ಕೊಡಲ್ಪಟ್ಟಿತ್ತು, ನಮ್ಮನ್ನ ಟಾರ್ನಮೆಂಟ್ ಮಾಡೋಕ್ಕೋ, ಟಾರ್ಚರ್ ಮಾಡೋಕ್ಕೋ, ನಮ್ಮನ್ನು ಹಿಂಸೆ ಪಡಿಸುವುದಕ್ಕೋ. ಆದ್ರೆ ನ್ಯೂ ಟೆಸ್ಟಮೆಂಟ್ ಅಲ್ಲಿ ಜೀಸಸ್ ಆ ಎಬಿಲಿಟಿ ಸೈತಾನ್ ಕೊಡಲಿಲ್ಲ. ಅದಕ್ಕೆ ಯೇಸು ಹೇಳ್ತಾರೆ, ಯಾವ ಕೇಡು ನಿನಗೆ ಮಾಡುವುದೇ ಇಲ್ಲ. ಹೇಳಿ ಜೋರಾಗಿ ಹೇಳಿ, ಜೋರಾಗಿ ಹೇಳಿ. ಯಾವ್ದು ಕೇಡು ಮಾಡಲ್ಲ?
ಸರ್ಪ, ಚೇಳು, ವೈರಿಯ ಸಮಸ್ತ ಬಲಗಳು. ಜೊತೆಗೆ ಸರ್ಪ, ಚೇಳು, ವೈರಿಯ ಸಮಸ್ತ ಬಲಗಳು ಯಾವುದು ನಮಗೆ ಕೇಡು ಮಾಡುವುದೇ ಇಲ್ಲ. ಯಾಕಂದ್ರೆ ಮನುಷ್ಯರಿಗೆ ದೇವರು ಅಧಿಕಾರವನ್ನ ಕೊಟ್ಟಿದ್ದಾನೆ. ಯಾವ ಅಧಿಕಾರ ಅಂದ್ರೆ ಅವುಗಳನ್ನ ತುಳಿಯುವ ಅಧಿಕಾರ. ಬೆಳಗ್ಗೆ ತಲೆಯಲ್ಲಿ ಯಾಕೆ ಇರಬೇಕು ಅಧಿಕಾರ ಇರುವಾಗ ಸರ್ಪ ಅನ್ನುವಂತ ಸಿಂಗಲ್ ವರ್ಡ್ ಅನ್ನ ನೋಡ್ತೀವಿ, ಸಿಂಗುಲರ್ ವರ್ಡ್ ಸರ್ಪ ಅಂತ ನೋಡ್ತೀವಿ. ಬಟ್ ನ್ಯೂ ಟ್ರೈನ್ ನೋಡುವಾಗ ಜೀಸಸ್ ಆಡ್ ಮಾಡ್ತಾರೆ ಸರ್ಪ ಮತ್ತು ಚೇಳನಲ್ಲಿ ದೇವರು ಆಡ್ ಮಾಡ್ತಾ ಇದ್ದಾರೆ. ಚೇಳನಲ್ಲಿ ಯಾಕೆ ತರಬೇಕಾಗಿತ್ತು? ಸರ್ಪ ಸಾಕಾಗಿತ್ತಲ್ಲ. ಸರ್ಪೆಂಟ್ ಆಗ್ಬೋದು, ಡ್ರ್ಯಾಗನ್ ಆಗ್ಬೋದು, ಸ್ನೇಕ್ ಆಗ್ಬೋದು. ಬಟ್ ಸ್ಕಾರ್ಪಿಯನ್ ಅಲ್ಲಿ ದೇವರಿಗೆ ಯಾಕೆ ಮಧ್ಯೆ ತರ್ತಾ ಇದ್ದಾರೆ? ಆಮೇಲೆ ಹಲ್ಲೆಲೂಯಾ. ಈ ಸ್ಕಾರ್ಪಿಯನ್ ಏನಿದೆ ಡೆತ್ ಬಗ್ಗೆ ಮಾತಾಡುತ್ತೆ, ಮರಣದ ಬಗ್ಗೆ ಮಾತಾಡುತ್ತೆ. ಯಾವುದು? ಈ ಸ್ನೇಕ್ ದ ಸರ್ಪೆಂಟ್ ಡಿಸೀಸ್ ಗಳ ಬಗ್ಗೆ ಮಾತಾಡುತ್ತೆ. ಹಾಗಾದ್ರೆ ದೇವರು ಹೇಳುವಂತ ವಿಷಯ ಏನಪ್ಪಾ ಅಂದ್ರೆ ರೋಗಗಳು, ವ್ಯಾಧಿಗಳು, ಕಾಯಿಲೆಗಳು ಅದೆಲ್ಲ ಸರ್ಪದಿಂದ ಬರುವಂತ ವಿಷಗಳೇ. ಮಾತ್ರವಲ್ಲದೆ ಸ್ಕಾರ್ಪಿಯನ್ ಹೇಳುತ್ತೆ ಅದು ಮರಣ, ಅದು ದೇಹಕ್ಕಿರುವಂತ ಮರಣ, ದೇಹದ ಅಂಗಗಳಿಗೆ ಬರುವಂತ ಮರಣಕ್ಕೆ ಕಾರಣವೇ ಈ ಸ್ಕಾರ್ಪಿಯನ್ಗಳು, ಅದು ಚೇಳುಗಳು. ಅದಕ್ಕೆ ದೇವ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ನಿಂಗೆ ಅಧಿಕಾರ ಕೊಟ್ಟಿದ್ದೇನೆ, ವ್ಯಾಧಿಗಳನ್ನ ತುಳಿಯುವುದಕ್ಕೂ ಮರಣವನ್ನ ತುಳಿಯುವುದಕ್ಕೂ ನಾನು ನಿಮ್ಗೆ ಅಧಿಕಾರ ಕೊಟ್ಟಿದ್ದೇನೆ. ಅದಕ್ಕೆ ತಲೆಯಲ್ಲಿ ಅಂತ ಹೇಳಿ ವ್ಯಾಧಿಗಳು, ರೋಗಗಳು, ಕಾಯಿಲೆಗಳು, ಜಾತಿಗಳು, ಬಲಯತೆಗಳು, ಮಾಟಗಳು, ಮಂತ್ರಗಳು, ತಂತ್ರಗಳು, ಯಂತ್ರಗಳು ಯಾವುದೇ ಆಗಿರುವುದು ಸೈತಾನನ ಸಮಸ್ತ ಬಲಗಳನ್ನ ತುಳಿಯುವುದಕ್ಕೆ ನಾನು ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ರಿಸೀವ್ ಮಾಡೋಣ. ಅಧಿಕಾರ ಹೊಂದಿದ್ದೇನೆ, ನಾ ಅಧಿಕಾರ ಹೊಂದಿದ್ದೇನೆ, ನಾ ಅಧಿಕಾರ ಹೊಂದಿದ್ದೇನೆ. ಯಾವುದು ಕೇಡು ಮಾಡುವುದೇ ಇಲ್ಲ. ಏನಂತೆ? ಅಲ್ಲೂ ತುಳಿವಿರಿ, ಇಲ್ಲೂ ತುಳಿವಿರಿ. ಏನಂತೆ? ಅಲ್ಲೂ ತುಳಿವಿರಿ. ಹಾಗಾದ್ರೆ ಈ ದೇವರು ನಮಗೆ ಕೊಟ್ಟಿರುವಂತ ಅಧಿಕಾರ ತುಳಿಯುವುದೇ. ಹೇಳಿ ರೋಮ 16:20 ಓದುವಾಗ ಜೋರಾಗಿ ಓದಿ ಸುಮಿತ್ರ ಅವರೇ. ರೋಮನ್ಸ್ 16:20 ಓದುವಾಗ ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿಬಿಡುವನು. ಇದು ಪೌಲನು ಪ್ರಾಫಿಟಿಗಳ ಹೇಳಿದಂತ ಮಾತು. ದ ಗಾಡ್ ಆಫ್ ಪೀಸ್ ಅಂತ. ಯಾರು? ಸಮಾಧಾನದ ಕರ್ತನು ಸೈತಾನನನ್ನ ನಿಮ್ಮ ಕಾಲುಗಳ ಕೆಳಗೆ ಹಾಕಿ ಅವರು ತುಳಿಯುವರು. ಬೈಬಲ್ ನೀವು ತಿರುಗಿಸಿ ಓದಿದ್ರು ಒಂದು ವರ್ಡ್ ಸಿಗಲ್ಲ. ದೇವರು ಯೇಸು ತುಳಿತಾನೆ ಸೈತಾನನನ್ನ. ಅದ ಹೇಳ್ತಾನೆ, ನಾನು ಇದು ಕೊಟ್ಟಿದ್ದೇನೆ. ಏನ್ ಕೊಟ್ಟಿದ್ದೇನೆ? ಸೈತಾನನನ್ನ ತುಳಿಯುವ ಅಧಿಕಾರ ನಿನಗೆ ಕೊಟ್ಟಿದ್ದೇನೆ. ಜ್ವರಗಳಲ್ಲಿ ಆಮೇಲೆ ಸೈತಾನನನ್ನ ತುಳಿಸಿ ಬಿಡುವನು. ಯಾರು? ನಾನು ತುಳಿಯುವಂತೆ ನಾನು ದೇವರು ಮಾಡ್ತಾನೆ. ಇದು ಒಂದು ವಾಕ್ಯ ಬಿಟ್ರೆ ನ್ಯೂ ಟೆಸ್ಟಮೆಂಟ್ ಅಲ್ಲಿ ಎಲ್ಲೂ ನಿಮಗೆ ವಾಕ್ಯ ಸಿಗಲ್ಲ. ಹಾಗಾದ್ರೆ ಜೆನೆಸಿಸ್ 3:15 ವರ್ಡ್ ಎಲ್ಲಿ ಫುಲ್ಫಿಲ್ ಆಗ್ತಾ ಇದೆ? ಹೆಂಗ್ ಫುಲ್ಫಿಲ್ ಆಗ್ತಾ ಇದೆ ವರ್ಡ್? ಅದು ವಾಕ್ಯ ಬೇಕು ನಮಗೆ. ಜೀಸಸ್ ಕ್ರಶ್ ಮಾಡಿಲ್ಲ, ನಮ್ಮ ಮಾಡಕ್ಕೆ ಅಧಿಕಾರ ಕೊಟ್ಟವ್ರೆ. ಆದ್ರೆ ಪೂರ್ತಿ ನಾವು ಓದಿದ್ರು ಸೈತಾನನ ತಲೆಯನ್ನ ಜಜ್ಜುವುದಕ್ಕೆ ಸಭೆಗೂ ದೇವ ಮಕ್ಕಳಿಗೆ ಬಿಟ್ರೆ ಬೇರೆ ಯಾರಿಗೂ ಅಧಿಕಾರ ದೇವರು ಕೊಟ್ಟಿಲ್ಲ. ಆಮೇಲೆ ಅಲ್ಲೇಲುಯಾ ಹೇಳಿ. ಹೆಡ್ ಜೋರಾಗಿ ಹೇಳಿ. ಹೆಡ್. ಈ ಹೆಡ್ಗೂ ಬಾಡಿಗೂ ಸಂಬಂಧ ಇದೆಯಾ ಇಲ್ವಾ? ಹೌದಾ? ನೋಡಿ, ಕೊಲಸೆಯಲ್ಲಿ ಪೌಲ ಕೊಲಸೆ ಬರೆಯುವಾಗ ಹೇಳ್ತಾನೆ, ಅನೇಕರು ಶಿರಸ್ಸಿನ ಸಂಬಂಧವನ್ನ ಬಿಟ್ಟವರಾಗಿದ್ದಾರೆ. 19ನೇ ವಾಕ್ಯ 2:19. ಕೊಲಸೆನ್ಸ್ 2:19 ಬೇಗ ಫಾಸ್ಟ್. ಕೊಲಸೆನ್ಸ್ 2:19 ಕ್ರಿಸ್ತನೆಂಬ ಶಿರಸ್ಸಿನ ಹೊದ್ದಿಗೆಯನ್ನು ಬಿಟ್ಟವರಾಗಿದ್ದಾರೆ. ಕ್ರಿಸ್ತನೆಂಬ ಶಿರಸ್ಸಿನ ಹೊದ್ದಿಗೆಯನ್ನು ಬಿಟ್ಟವರಾಗಿದ್ದಾರೆ.
ನೋಡಿ, ನಮಗೂ ಕ್ರಿಸ್ತನಿಗೂ ಒಂದು ಸಂಬಂಧ. ಅಂದ್ರೆ ಚರ್ಚ್ ಇಸ್ ದ ಬಾಡಿ ಆಫ್ ಕ್ರೈಸ್ಟ್. ಏನಿದು? ಚರ್ಚ್ ಇಸ್ ದ ಬಾಡಿ ಆಫ್ ಕ್ರೈಸ್ಟ್. ಇದೊಂದು ಕತ್ತಿದೆ. ನೆಕ್ಸ್ಟ್ ಬರೋದು ಹೆಡ್ ಯಾರು? ಜೀಸಸ್. ಹೌದಾ? ಸೊ ಜೀಸಸ್ಗೂ ನಮಗೂ ಸಂಬಂಧ ಬೆಳೆಸದೆ ಈ ಕತ್ತು. ಹಾಗೆ ಸೈತಾನ ಪ್ರಕಾರ ನೋಡುವಾಗ ಸೈತಾನನ ತಲೆ ಇದೆ, ಆದ್ರೆ ಸೈತಾನ ಕತ್ತುದಲ್ಲಿ ಎಲ್ಲೂ ಬಯಲ್ಪಡಲಿಲ್ಲ. ಸೈತಾನನ ಬಾಡಿ ಇದೆ. ಹೌದಾ? ಕತ್ತಿ ತಗೊಳ್ಳೋಣ ಬಿಡಿ. ಆದ್ರೆ ದೇವರು ನಮ್ಗೆ ಏನನ್ನ ಹೇಳ್ಕೊಟ್ಟಿದೆ ಅಂದ್ರೆ, ಯು ಮಸ್ಟ್ ಕ್ರಶ್ ದ ಹೆಡ್ ಆಫ್ ಸೇಟನ್. ಏನ್ ಹೇಳ್ತಾರೆ ನೋಡಿ, ನಮಗೊಂದು ಫೇತ್ ಇದೆ. ಎಲ್ಲೇ ಹಾವು ನಸ್ಕಡ ಅಂತೀವಿ. ಎಲ್ಲೇ ನೀವು ಹಾವು ಕಂಡು ಏನ್ ಮಾಡ್ತೀರಾ? ತಲೆಯನ್ನ ಜಜ್ಜು. ಏನಕ್ಕೆ ಅಂದ್ರೆ ಅದು ತಲೆ ಇದ್ಬಿಟ್ರೆ ಸಾಕು, ಅದು ಮತ್ತೆ ಬೆಳ್ಕೊಬಿಡುತ್ತೆ, ಅದು ಮತ್ತೆ ಬಂದ್ಬಿಡುತ್ತೆ ಅಲ್ವಾ? ಆದ್ರೆ ಮುಸ್ಲಿಮ್ಸ್ ಅವರು ಹಾವನ್ನ ಜಜ್ಜಲ್ಲ, ಅವರು ನವಿಲನ್ನ ಜಜ್ಜಕ್ಕೆ ಹೋಗ್ತಾರೆ. ಅವ್ರು ಹೇಳ್ತಾರೆ, ಅವಳನ್ನ ವಂಚಿಸಿದ್ದು ನವಿಲು. ಅದು ಸುಂದರವಾಗಿ ಕಾಣುವಂತ ನವಿಲಿನ ದೇವರು ಶಪಿಸಿದಕ್ಕಾಗಿನೇ ನವಿಲಿನ ಕಾಲುಗಳು ತುಂಬಾ ಅಸಹ್ಯವಾಗಿದೆ. ಅವರು ಕುರಾನ್ ಇದೆ, ಬೈಬಲ್ ಹೇಳುತ್ತೆ ಸರ್ಪ. ಹೇಳಿ, ಸರ್ಪ. ಹಾಗಾದ್ರೆ ಸರ್ಪದ ತಲೆ ಜಜ್ಜು. ಜ್ವರಗಳೇ ಯಾರು? ಹಾಗಾದ್ರೆ ಸೈತಾನ ತಲೆಯನ್ನ ಜಜ್ಜೋದು ಅಂದ್ರೆ ಇಲ್ಲಿ ನಾವು ಹೋಗಿ ಯಾವ್ದಾದ್ರು ಸರ್ಪ ನೋಡಿದಾಗ ಸರ್ಪ ತಲೆನ ಜಜ್ಬಿಟ್ಟು, ಓ ನಾ ಸೈತಾನ್ ತಲೆ ಜಜ್ಬಿಟ್ಟೆ ಅಂತ ಹೆಮ್ಮೆ ಪಡೋದಲ್ಲ. ಇಲ್ಲಿ ತಲೆ ಅನ್ನುವಂತ ವರ್ಡನ್ನ ತಗೊಳ್ಳುವಾಗ ನಾವು ಸಾಮಾನ್ಯ ಮಾತಾಡ್ತೀವಿ, ರೊಂಬ ತಲೆ ಇವನಿಗೆ ಹೇಳ್ತೀವಲ್ಲ, ತುಂಬಾ ತಲೆ ಬಿಡ್ತಾರೆ ಅವನಿಗೆ. ರಾವಣ ಅವನು ತುಂಬಾ ತಲೆ ಅನ್ನಕ್ಕೆ. ಯಾರ ತುಂಬಾ ತಲೆ ಇದೆಯಾ? ಅದ್ರ ವರ್ಡ್ ಹೆಂಗ್ ಹೇಳ್ತೀವಿ? ತುಂಬಾ ತಲೆ. ಅದರ ವರ್ಡ್ ತುಂಬಾ ಕ್ಲೆವರ್, ತುಂಬಾ ಬುದ್ಧಿವಂತ ಅವನು. ಹಾಗೆ ದೇವ್ರು ನಮ್ಗೆ ಹೇಳ್ತಾನೆ, ಯು ಮಸ್ಟ್ ಕ್ರಶ್ ದ ಬ್ರೈನ್ ಆಫ್ ಸೇಟನ್. ಅರ್ಥವಾಗಲಿಲ್ಲ? ದೇವರು ನಮ್ಮನ್ನ ಜಜ್ಜುತ್ತ ಇರೋ ವಿಷಯ ಏನಪ್ಪ ಅಂದ್ರೆ, ನೀನು ಸೈತಾನನ ಮೆದುಳನ್ನ ಜಜ್ಜು. ಯು ಮಸ್ಟ್ ಕ್ರಶ್ ದ ಬ್ರೈನ್ ಆಫ್ ಸೇಟನ್ ಅಂತಾರೆ. ಇಲ್ಲಿ ಬ್ರೈನ್ ಅನ್ನುವಂತ ವರ್ಡ್ ಯಾಕೆ ಬರುತ್ತೆ ಅಂದ್ರೆ, ಆ ಬ್ರೈನ್ ಅಲ್ಲೇ ಬರೋದು ಆಲೋಚನೆಗಳು. ಸೈತಾನನ ಥಿಂಗ್ಸ್ಗಳು, ಥಾಟ್ಗಳಲ್ಲಿ ಎಲ್ಲಿ ಬರುತ್ತೆ? ನಿಮ್ಗೆ ಎಲ್ಲಿ ಬರುತ್ತೆ? ನಮಗೆಲ್ಲಿ ಬರುತ್ತೆ? ಬರುತ್ತಾ? ಆದರೆ ಜೀಸಸ್ ನಮಗೆ ಕೊಟ್ಟಿರುವಂತ ಫಸ್ಟ್ ಎಬಿಲಿಟಿ ಅಂಡ್ ಆನರ್ ಅಥವಾ ಪವರ್, ಅಥಾರಿಟಿ ಏನಪ್ಪ ಅಂದ್ರೆ, ಯು ಮಸ್ಟ್ ಕ್ರಶ್ ದ ಬ್ರೈನ್ ಆಫ್ ಸೇಟನ್ ಅಂತಾರೆ. ಏನ ಮಾಡಿ? ಜೀಸಸ್ ಏನನ್ನ ಮಾಡಿದ್ರೆ, ಸೈತಾನನ ಬ್ರೈನ್ ನಾಶ ಮಾಡಿದ್ರು. ಆದ್ರೆ ನಿನ್ನ ಜೀವನದಲ್ಲಿ, ನಿನ್ನ ಮನೆಯಲ್ಲಿ, ನಿನ್ನ ಕುಟುಂಬದಲ್ಲಿ, ನಮ್ಮ ಸಭೆಗಳಲ್ಲಿ ಸೈತಾನನ ಬ್ರೈನ್ ಇದೆಯಾ ಇಲ್ವಾ? ಮಾಸ್ಟರ್ ಮೈಂಡ್ ಇದೆಯಾ ಇಲ್ವಾ? ಅಂತಾನೆ, ಸೈತಾನ ಅವನ ವಂಚಿಸಿ ನಷ್ಟಪಡಿಸದಂತೆ ಅವನ ತಂತ್ರಗಳನ್ನ ನಾವು ಬಲ್ಲವರು. ಹೇಳುತ್ತೆ, we know all the schemes and plans and devices ಅಂತ ಪೌಲ್ ಹೇಳ್ತಾನೆ. ಇದು ಹೇಳ್ಕೊಟ್ಟೆ ನಿಮಗೆ. ಆದ್ರೆ ನಿಮ್ಮ ಜೀವನದಲ್ಲಿ, ನಿನ್ನ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಸೈತಾನನ ಬ್ರೈನ್ ನೀನು ಕ್ರಶ್ ಮಾಡಿದ್ಯಾ? ನೀ ಸೈತಾನ್ ಬ್ರೈನ್ ಅನ್ನು ಕ್ರಶ್ ಮಾಡದೆ ಹೋದ್ರೆ ಅವು ನಿನ್ನ ಮನೆಯಲ್ಲಿ ತಡೆಗಳು, ಸಮಸ್ಯೆಗಳು, ತೊಂದರೆಗಳನ್ನ ತರ್ತಾ ಇರ್ತಾನೆ. ಮುಂಜಾನೆ ಎದ್ರೆ ನೀನು ಇವತ್ತಿನ ದಿನ ಬೆಳಿಗ್ಗೆ ಎದ್ದ ಮೇಲೆ ಅವನ ತಲೆಯನ್ನ, ಬ್ರೈನ್ ಅನ್ನ ಕ್ರಶ್ ಮಾಡಬೇಕು. ಯಾಕೆ ಕ್ರಶ್ ಮಾಡ್ಬೇಕಂದ್ರೆ, ನಿನ್ನ ಜೀವನದಲ್ಲಿ, ನಿನ್ನ ಮನೆ ಜೀವನದಲ್ಲಿ, ನಿನ್ನ ಕುಟುಂಬದಲ್ಲಿ ಅವನ ಯಾವ ಪ್ಲಾನ್ಗಳು ಸಕ್ಸಸ್ ಆಗಬಾರ್ದು, ಅವನ ಐಡಿಯಾಗಳು ಸಕ್ಸಸ್ ಆಗಬಾರ್ದು, ಅವನ ಪರ್ಪಸ್ಗಳು ಸಕ್ಸಸ್ ಆಗದಂತೆ ಯು ಮಸ್ಟ್ ಕ್ರಶ್ ಈಸ್ ಬ್ರೈನ್. ಅವನ ಐಡಿಯಾಗಳು ಇಟ್ಕೊಂಡವನೆ. ನಿಮ್ದೊಂದು ಐಡಿಯಾಗಳಿವೆ. ಒಂದು ಸ್ಟಡಿ ಬಡಿ ಸೈಟ್ ತಗೋಬೇಕು, ಬಿಡಲ್ಲ. ಒಂದು ಕಾರ್ ತಗೋಬೇಕು, ಬಿಡಲ್ಲ. ಒಂದು ಉಂಗುರ ತಗೋಬೇಕು, ಬಿಡಲ್ಲ. ಚೆನ್ನಾಗಾಗಬೇಕು, ಬಿಡಲ್ಲ. ಯಾಕಂದ್ರೆ ನೀವೆಷ್ಟೇ ಪ್ರೇಯರ್ ಮಾಡ್ತಾ ಇದ್ರು ಆ ಕಾರ್ಯಗಳು ಸಾಗಿ ಬರಲ್ಲ. ಆದ್ರೆ ಇವತ್ತು ನಾನು ಮಾಡಬೇಕಾದ ಕೆಲಸ ಏನಪ್ಪಾ ಅಂದ್ರೆ, ಬೆಳಗ್ಗೆ ಪ್ರಾರ್ಥನೆ ಮಾಡಿ
ಮುಗಿಸಿದ ನಂತರ ಇವತ್ತು ನನಗೆ ವಿರುದ್ಧವಾಗಿ, ನನ್ನ ಗಂಡನಿಗೆ ವಿರುದ್ಧವಾಗಿ, ನನ್ನ ಹೆಂಡತಿಗೆ ವಿರುದ್ಧವಾಗಿ, ನನ್ನ ಮಗನಿಗೆ ವಿರುದ್ಧವಾಗಿ, ನನ್ನ ಮಗಳಿಗೆ ವಿರುದ್ಧವಾಗಿ, ನನ್ನ ಕುಟುಂಬಕ್ಕೆ ವಿರುದ್ಧವಾಗಿ ಸೈತಾನ್ ಏನೆಲ್ಲ ಆಲೋಚನೆಗಳಿವೆಯೋ ಅವುಗಳೆಲ್ಲವನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬ್ರೈನ್ ತುಳಿದು ನಾಶ ಮಾಡ್ತೇನೆ. ಇದು ಎವ್ರಿ ಮಾರ್ನಿಂಗ್ ಮಾಡ್ಬೇಕಿದನ್ನ. ಯು ಹ್ಯಾವ್ ಟು ಡೂ ಎವ್ರಿ ಮಾರ್ನಿಂಗ್. ಪ್ರತಿದಿನ ಬೆಳಗ್ಗೆ ಮಾಡಬೇಕು. ಸಮ್ಟೈಮ್ಸ್ ಏನಾಗುತ್ತೆ, ನಾವು ಇದರೊಳಗೆ ಬೆಳಗ್ಗೆ ಯಾವಾಗ 10 ಗಂಟೆ, ಇದರೊಳಗೆ 10 ಗಂಟೆ ಅಂದ್ರೆ ಸೈತಾನ ಅರ್ಧ ಕೆಲಸ ಮಾಡಿದ ಮಗನ ಇಲ್ವಾ? ಕೆಲವು ಅರ್ಲಿ ಮಾರ್ನಿಂಗ್ ಆಗೋದು 11 ಗಂಟೆ. ನೀವು ಸೂರ್ಯ ಉದಯವಾಗಿಂದ ಮುಂಚೆ ಎದ್ದು ನೀವು ಪ್ರಾರ್ಥಿಸಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಮಕ್ಕಳಲ್ಲಿ, ನಿಮ್ಮ ಕುಟುಂಬದಲ್ಲಿ ಸೈತಾನ ಬ್ರೈನ್ಗಳು ಏನಿದೆಯೋ, ಅವನ ಮಾಸ್ಟರ್ ಮೈಂಡ್ ಏನಿದೆಯೋ, ಅವನ ಪ್ಲಾನ್ಗಳು ಏನಿದೆಯೋ, ಅವನ ಐಡಿಯಾಗಳು ಏನಿದೆಯೋ ಅವುಗಳೆಲ್ಲವನ್ನ ನೀನು ತುಳಿದ್ರೆ ಆ ದಿನ ಫುಲ್ ನಿಮ್ಗೆ ಸಕ್ಸಸ್. ನೀವು ಹೋಗುವ ಎಲ್ಲಾ ಕಡೆಗಳಿಗೆ ಜಯವೇ. ಯಾಕಂದ್ರೆ ಸಿಗರೇಟ್ ಏನ್ ಮಾಡಿದೆ ನೀನು? ನಮಗ್ ಬೆಳಗಾಗದು ಯಾವಾಗ? ಕೆಲವು ನೈಟ್ ಶಿಫ್ಟ್ ಮಾಡೋರಿಗೆ ಬೆಳಗಾಗದ ಸಾಯಂಕಾಲ 6 ಗಂಟೆಗೆ. ಯಾಕಂದ್ರೆ ಕೆಲಸ ಮುಗಿಸ್ಕೊಂಡು ಏನ್ ಮಾಡ್ತಾರೆ? ಮಲಗ್ಬಿಡ್ತಾರೆ. ಕೆಲವರಿಗೆ ಫಸ್ಟ್ ಶಿಫ್ಟ್ ಬೆಳಿಗ್ಗೆ ಎದ್ದುಬಿಟ್ಟು ಓಡೋದ್ರಲ್ಲೇ ಇರ್ತಾರೆ ಅಷ್ಟೇ ಹೊರತಾಗಿ ಪ್ರೇಯರ್ ಇರಲ್ಲ. ಕೆಲವು ಸೆಕೆಂಡ್ ಶಿಫ್ಟ್ ನೀಟಾಗಿ ಲೇಟಾಗಿ ಬಂದಿರ್ತಾರಲ್ವಾ, ಬೆಳಿಗ್ಗೆ ಎದ್ದೇಳಕ್ಕಾಗಲ್ಲ. ಹಾಗಾದ್ರೆ ಫಸ್ಟ್ ಶಿಫ್ಟ್, ಸೆಕೆಂಡ್ ಶಿಫ್ಟ್, ನೈಟ್ ಶಿಫ್ಟ್, ನೀ ಯಾವ ಶಿಫ್ಟ್ ಮಾಡಿದ್ರು ನಿನ್ ಜೀವನದಲ್ಲಿ ಸೈತಾನ ಕ್ರಿಯೆಗಳನ್ನ ನೀನ್ ನಾಶಪಡಿಸಕ್ಕೆ ಆಗೋದಿಲ್ಲ. ಯಾಕಂದ್ರೆ ಶಿಫ್ಟ್ ನಿಂಗೆ ಏನ್ ಮಾಡ್ತಾ ಇದ್ದೆ? ಆದ್ರೆ ನಿನಗೊಂದು ಹುಮ್ಮಸ್ ಬರ್ಲಿ. ನೈಟ್ ನ ಮುಗಿಸ್ಕೊಂಡು ಅರ್ಲಿ ಮಾರ್ನಿಂಗ್ ಬರುವಾಗ ಮೊಣಕಾಲು ಅರ್ಧ ಗಂಟೆ ಪ್ರಾರ್ಥನೆ ಮಾಡಿ ಸುಳ್ಳಿ ಅವನ ತಲೆಯನ್ನ, ನಿನ್ನ ಬಹಳ ತಲೆಗಳನ್ನ ಯೇಸು ನಾಮದಲ್ಲಿ ಜಜ್ಜುತ್ತೇನೆ. ನನಗೆ ವಿರುದ್ಧವಾಗಿ, ಸಭೆಗೆ ವಿರುದ್ಧವಾಗಿ, ಸೇವೆಗೆ ವಿರುದ್ಧವಾಗಿ ಎದ್ದೇಳುವ ಸೈತಾನ ಎಲ್ಲಾ ತಲೆಗಳನ್ನ ಜಜ್ಜುತ್ತೇನೆ. ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ವಿರುದ್ಧವಾದ ತಲೆಗಳನ್ನ ಜಜ್ಜುತ್ತೇನೆ. ನನ್ನ ಮಕ್ಕಳ ಮದುವೆಗೆ ವಿರುದ್ಧವಾದ ತಲೆಗಳನ್ನ ಜಜ್ಜುತ್ತೇನೆ. ನನ್ನ ಹೆಂಡತಿ ಗರ್ಭಿಣಿಗೆ ಆ ತಲೆಗಳನ್ನ ಜಜ್ಜುತ್ತೇನೆ. ನಾವ್ ಹಂಗಲ್ಲ. ಕೈ ಇಳಿತು, ಕಾಲಿಳಿತು, ಹೊಟ್ಟೆ ಬಂತು, ಸುಸ್ತಾಯ್ತು, ಮಲ್ಕೋ. ಅದು ನಮ್ ಸಿಗೋರ ಬೆಳ್ಕೊಡಿ, ರೆಸ್ಟ್ ಮಾಡಿ. ಆ ರೆಸ್ಟ್ ಅನ್ನುವಂತ ಪದ ಬಿಟ್ಟು ರಸ್ತೆ ಬಿಟ್ಟಿದೆ ನಮಗೆ. ರೆಸ್ಟ್ ಎರಡು ಒಂದೇ ಆಗ್ಬಿಟ್ಟಿದೆ ಈಗ ನಮಗೆ. ತುಕ್ಕಿದು ಬಿಟ್ಟಿದೆ ನಮ್ಮ ಜೀವನಗಳು. ನಮ್ಮ ಜೀವನ ರೆಸ್ಟ್ ಬಿಟ್ಟಿದೆ. ಪ್ರೇಯರ್ಲೆಸ್, ಪವರ್ಲೆಸ್, ಅನಾಯಿಂಟಿಂಗ್ ಲೆಸ್, ಹೋಲಿ ಸ್ಪಿರಿಟ್ ಲೆಸ್, ಟ್ರೂತ್ಲೆಸ್, ಹೋಲಿಲೆಸ್, ಎವ್ರಿಥಿಂಗ್ ಲೆಸ್ ಅಲ್ಲೇ ಇದೀವಿ. ಯಾಕಂದ್ರೆ ಆಲ್ವೇಸ್ ರೆಸ್ಟ್. ನಮ್ಗೆ ರೆಸ್ಟೇ ಬೇಕು. ಮಲಗು 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 ಮಲಗು. ದರಿದ್ರ ಮನೆಯಲ್ಲಿ ಬಂದ್ಬಿಟ್ಟಿದೆ. ನಿನ್ನ ಮನೆ, ನಿನ್ನ ಕುಟುಂಬ, ನಿನ್ನ ಸಂಸಾರಕ್ಕೆ ವಿರುದ್ಧವಾಗಿ ಸೈತಾನ್ ಬ್ರೈನ್ ನೀನ್ ಏನ್ ಮಾಡ್ಲಿಲ್ಲ. ಬ್ರದರ್ ಮದುವೆನೇ ಆಗ್ತಲ್ಲ ಬ್ರದರ್, ಹುಡುಗಿನೇ ಸಿಗ್ತಲ್ಲ ಬ್ರದರ್, ಹುಡುಗಾನೇ ಹಿಂಗೆಲ್ಲ ಸಿಗುತ್ತೆ. ಅವನೇ ಐಡಿಯಾ ಇಟ್ಬಿಟ್ಟವನಲ್ಲ ಅಲ್ಲಿ. ಎಲ್ಲಿಟ್ಟಾನ ಐಡಿಯಾ? ಅಲ್ಲಿ ಇಟ್ಬಿಟ್ಟವನೇ. ಇವನಿಗೆ ಎಲ್ಲಿ ಹೋದ್ರು ಆಗೋ ರೀತಿ ಇರ್ಬೇಕು, ಆಗಬಾರ್ದು. ಕೆಲಸನೇ ಸಿಗಲ್ಲ ಬ್ರದರ್. ಆಗೋ ರೀತಿ ಇರ್ಬೇಕು, ಆಗಬಾರ್ದು. ಮಕ್ಕಳು ಆಗೋ ರೀತಿ ಇರ್ಬೇಕು, ಮಕ್ಕಳು ಆಗಬಾರ್ದು. ಒಳ್ಳೆ ಸಂಪಾದನೆ ಸಿಗಬೇಕು, ಅದು ಫಲ ಕೊಡಬಾರ್ದು. ಯಾಕಂದ್ರೆ ನೀವು ಎಚ್ಚೆತ್ತುಕೊಳ್ಳಲಿಲ್ಲ. ಆದಿಕಾಂಡ 3:15 ವಾಕ್ಯ ಹೇಳುತ್ತೆ, ಸ್ತ್ರೀಯಿಂದ ಹುಟ್ಟಿ ಬರುವಂತವರು, ತಾಯಿಯ ಗರ್ಭದಿಂದ ಬರುವಂತವರಿಗೆ ದೇವರು ಕೊಟ್ಟ ಅಧಿಕಾರ ಅಂದ್ರೆ ಸೈತನ್ ಬ್ರೈನ್ ನ ಕ್ರಶ್ ಮಾಡೋದು. ಇವು ತಗೋಬೇಕು. ನೀವು ಪ್ರೇಯರ್ ಮಾಡಿ ಬ್ರದರ್, ನೀವು ಪ್ರೇಯರ್ ಮಾಡಿ, ನಾವು ಪ್ರೇಯರ್ ಮಾಡಿ. ಇದು ಪ್ರೇಯರ್ ಅಲ್ಲಿ ಆಗುವಂತ ಕಾರ್ಯ ಅಲ್ಲಮ್ಮ. ದೇವರ ಕಾರ್ಯಗಳಿಗೆ ಅಧಿಕಾರ ಕೊಟ್ಟವನೇ ಜಡ್ಜು. ನೀವು ಪ್ರಾರ್ಥನೆಯಲ್ಲಿ ಹೇಳಿದ್ರೆ ಸಾಕು, ಸೈತಾನನೇ ನನಗೆ ವಿರುದ್ಧವಾಗಿರುವ ನಿನ್ನೆಲ್ಲ ಆಲೋಚನೆಗಳನ್ನ ನಾನು ಜಜ್ತೀನಿ ಅಂದ್ರೆ ಸಾಕು, ಎಲ್ಲ ಕ್ರಶ್ ಆಗ್ಬಿಡುತ್ತೆ. ಎವ್ರಿ ಡೇ ನೀವು ಮಾಡಬೇಕು. ನಿಮ್ಮ ಮಗಳಿಗಾಗಿ ನೀವು ಮಾಡಬೇಕು, ನಿಮ್ಮ ಮಗನಿಗಾಗಿ ನೀವು ಮಾಡಬೇಕು, ನಿಮ್ಮ ಸೊಸೆಗಾಗಿ ನೀವು ಮಾಡಬೇಕು, ನಿಮ್ಮ ಹಳೆಯನಿಗಾಗಿ ಮಾಡಬೇಕು, ನಿಮ್ಮ ಅತ್ತೆಗೆ ಮಾಡಬೇಕು, ನಿಮ್ಮ ಮಾವನ್ ಮಾಡಬೇಕು. ಯಾವನ ಸೈತಾನ ಎಲ್ಲ ಆಲೋಚನೆಗಳನ್ನ ಕಲ್ವಾರಿಲಿ ಜಯ ಹೊಂದಿದ ಯೇಸುವಿನ ನಾಮದಲ್ಲಿ ಬ್ರೈನ್ ನಾನು ಡಿಸ್ಟ್ರಾಯ್ ಮಾಡ್ತೀನಿ. ಅವನ ಐಡಿಯಾನ ಡಿಸ್ಟ್ರಾಯ್ ಮಾಡ್ತೀನಿ. ಅವನ ಎಲ್ಲ ಪ್ಲಾನ್ ಅನ್ನ ಸಕ್ಸಸ್ ಆಗಿಲ್ಲ ಬಿಡೋದೇ ಇಲ್ಲ. ಇಂಥ ವೈರಾಗ್ಯ ನಿಮ್ಮೊಳಗೆ ಯೇಸುವಿನ ನಾಮದಲ್ಲಿ ಬರಲಿ.
ಹೇಳಿ, ಬರಲಿ. ಯಾವಾಗ? ಈಗ ಬರಲಿ. ಹಾವುಗಳನ್ನು, ಶೇರುಗಳನ್ನು, ವೈದ್ಯ ಸಮಸ್ತವನ್ನು ತುಳಿಲಿಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಿದ್ದೇನೆ. ಈಗ ನೀವೇ ಮಾಡ್ಬೇಕಂದ್ರೆ ನಿಮ್ಮೊಳಗಿರುವಂತಹ ವ್ಯಾಧಿಗಳನ್ನ ತುಳಿಬೇಕು ಯೇಸುವಿನ ನಾಮದಲ್ಲಿ. ನಾನು ಯೇಸುವಿನ ನಾಮದಲ್ಲಿ ನನ್ನ ದೇವರಿಂದ ವ್ಯಾಧಿಗಳನ್ನ ತುಳಿತೇನೆ, ನನ್ನ ಸೆಲ್ಲದ ವ್ಯಾಧಿಗಳನ್ನ ತುಳಿತೇನೆ, ನನ್ನ ಬೆಳೆದ ವ್ಯಾಧಿಗಳನ್ನ ತುಳಿತೇನೆ, ನನ್ನ ಕಡದ ವ್ಯಾಧಿಗಳನ್ನ ತುಳಿತೇನೆ. ನನ್ನ ಮರಣಕ್ಕೆ ನಡೆಸುವಂತ ಮರಣಕರವಾದ ರೋಗಗಳನ್ನ, ಎಲ್ಲ ಛೇದಗಳನ್ನ ಯೇಸುವಿನ ನಾಮದಲ್ಲಿ ತುಳಿತೇನೆ. ಆಮೇಲೆ ಹಲ್ಲೆಲೂಯಾ. ಯಾರು ಮಾಡ್ಬೇಕಿದು? ನೀವು. ನಿಮ್ಮ ಮೇಲೆ ಫೈನಾನ್ಸಿಯಲ್ ಪ್ರಾಬ್ಲಮ್ ಇದೆಯಾ? ತುಳಿಬೇಕು ಅವನ ತಲೆ. ನನ್ನ ಮನೆಯಲ್ಲಿ ಹಣದ ತಾಪತ್ರನ್ನ ತಂದು, ಸಾಲದ ಸಮಸ್ಯೆಗಳನ್ನ ತಂದು, ಸಾಲದಲ್ಲಿ ಮಾಡಿರುವಂತ ಸೈತಾನನೇ ನೀನ್ ತಲೆನ ಜಜ್ಜಿತೀನಿ. ನನ್ನ ಮನೆ ಕಟ್ಟಕ್ಕೆ ಬಿಡದೆ ಮನೆ ಕೆಲಸ ತಡೆ ಮಾಡುವ ಸೈತಾನನೇ ನೀನ್ ತಲೆನ ಜಜ್ಜಿತೀನಿ. ನಾನು ಚೆನ್ನಾಗಿ ಓದಕ್ಕೆ, ವಿದ್ಯಾಭ್ಯಾಸ ಮಾಡಕ್ಕೆ ತಡೆ ಮಾಡೋ ಸೈತಾನನೇ ನೀನ್ ತಲೆನ ಜಜ್ಜಿತೀನಿ. ಗಂಡ ಹೆಂಡತಿ ಸಂಬಂಧವನ್ನ ಕೆಡಿಸಿ ಮನಸ್ತಾಪನ ತಂದು ಸೈತಾನ ಜಜ್ಜಿತೀನಿ. ನಾವು ಇದು ಜಬಿಕಿರ್ಲ, ಇದು ಬೈಬಲ್ ಓದಲ್ಲ, ಇದು ಪ್ರೇಯರ್ ಮಾಡಲ್ಲ, ನಿಮ್ ಕಂಪ್ಲೇಂಟ್ ನಮಗ್ ಕೊಡ್ತೀರಾ, ನಿಮ್ ಕೂಡ ನಾ ತಗೋಬೇಕು, ನೆಕ್ಸ್ಟ್ ಒಂದು ನನ್ನ ಕಂಪ್ಲೇಂಟ್ 500 ರೂಪಾಯಿ ಕೊಡ್ಬೇಕು. ಯಾರು ಕಂಪ್ಲೇಂಟೇ ತರಲ್ಲ. ಇಲ್ಲ ಬದ ನಾನೇ ನೋಡ್ಕೋತೀನಿ. ಏನ್ ನೋಡ್ಕೋತೀಯಾ? ಬದ ಇಲ್ಲಿ ತನಕ ಗೊತ್ತಿಲ್ಲ ಒಂದು ಸತ್ಯ ಗೊತ್ತಾಗೋಯ್ತು. ನಸ್ಕರೆ ಹೇಳಿ, ಯಾರೇ? ಜೀಸಸ್ ಇನ್ನೊಂದು ವಿಷಯ ಹೇಳೋದ್ರಲ್ಲಿ, ಈ ಕ್ರಶ್ ಅನ್ನೋದು ಏನಂದ್ರೆ, ವೆನ್ ವಿ ಕ್ರಶ್ ದ ಎಡ್ ಮತ್ತೆ ಬಾಡಿ ಕನೆಕ್ಟಿವಿಟಿ ಕಟ್ ಆಗುತ್ತೆ. ಸೊ ಗಾಡ್ ನಮ್ಗೆ ಹೇಳ್ಕೊಡ್ತಾರೆ, ಸ್ತ್ರೀಯ ಹೊಟ್ಟೆಯಿಂದ ಒಟ್ಟು ಬರುವಂತ ಪ್ರತಿಯೊಬ್ಬ ಮನುಷ್ಯ ಸೈತಾನಿಗೂ ಅವನ ದುರಾತ್ಮಗಳಿಗೂ ಒಂದು ಕನೆಕ್ಟಿವ್ ಇದೆ. ಕನೆಕ್ಟಿವಿಟಿ ಇದೆಯಾ ಇಲ್ವಾ? ಹಾಗಾದ್ರೆ ವೆನ್ ವಿ ಕ್ರಶ್ ದ ಸೇಟನ್ ಹೆಡ್, ಈ ಡಿಮನ್ಸ್ ಗಳಿಗೆ ಯಾವ ರೀತಿ ಇನ್ಫಾರ್ಮೇಶನ್ ಬರೋದಿಲ್ಲ. ಯಾರಿಗೆ ಅರ್ಥ ಆಯ್ತಿದ್ದು? ಹಲ್ಲೆಲೂಯಾ. ಈಗ ಒಂದು ಡಿಮನ್ ಕಳಿಸಿದ್ದಾನೆ, ಹೋಗು ಸಿದ್ದರಾಮಯ್ಯ ಕಾಲನ್ನ ಹಿಡಿದುಕೋ, ಸಿದ್ದರಾಮ ಕಾಲನ್ನ ಹಿಡಿದುಕೋ. ಬಂದು ಕಾಲು ಹಿಡ್ಕೊಂಡಿದೆ. ಅದು ಯಾವಾಗ ವಾಪಸ್ ಬರಬೇಕು ಗೊತ್ತಿಲ್ಲ. ಅದಕ್ಕೆ ನೆಕ್ಸ್ಟ್ ಏನ್ ಮಾಡಬೇಕು? ಅದಕ್ಕೆ ಸೈತಾನ ಏನಂದ? ಈಗ ಏನ್ ಮಾಡಿದ್ರು? ಮಾದೇವಮ್ಮ, ಮರಿಸ್ವಾಮಿ, ಮಹೇಶ, ಸುಮಿತ್ರಾ 4 ಸೇರಿ ಜಜ್ಜಕ್ ಸ್ಟಾರ್ಟ್ ಮಾಡಿದ್ರು. ಬೆಳಗ್ಗೆ ಎದ್ದು ಪ್ರೇಯರ್ ಮಾಡಿ ಏನ್ ಮಾಡೋದು? ಸೈತಾನನ ತಲೆನ ಜಜಿತಾ ಇವುಗಳು ವೇಟ್ ಮಾಡ್ತಾವೆ. ಏನ್ ಇನ್ಫಾರ್ಮೇಶನ್ ಬಂದಿಲ್ವಲ್ಲ, ಲೈನೇ ಸಿಗ್ತಾ ಇಲ್ವಲ್ಲ, ವಿಷಯನೇ ಬರ್ತಾ ಇಲ್ವಲ್ಲ, ನಾ ಇರ್ಲ ಹೋಗ್ಲಾ ಕೊನೆ ಮಾಡ್ತೇವೆ ಅಂದ್ರೆ ಮೋಸ್ಟ್ಲಿ ಮೌನಂ ಹಾಕದೆಲ್ಲ ಡಿಮನ್ಸ್ಗಳು ಒಳಗೆ ಸ್ಟಾರ್ಟ್ ಮಾಡ್ತೇವೆ. ಆಮೇಲೆ ಹಲ್ಲೆಲೂಯಾ. ಫ್ರೀಡಮ್ ಹೇಳೋ ವಿಷಯ ನನಗೆ ಇದರಲ್ಲಿ, when you crush the brain of Satan connectivity going to lose, ಕಳ್ಕೊಂಡ್ಬಿಡ್ತಾನೆ. ಇವತ್ತು ಸಭೆ ಆಗಿರುವಂತ ನಾವು ಬಿಡಿದ್ರೆ ಸೈತಾನ ಬ್ರೈನ್ ನ ಕ್ರಶ್ ಮಾಡಬೇಕು. ಅದನ್ನ ಬಿಟ್ಟ ನಿಮಿತ್ತವಾಗಿನೇ ಸೈತಾನ್ಗೂ ಆ ದುರಾತ್ಮಗಳಿಗೂ ಒಂದು ಒಳ್ಳೆ ಒಳನಾಟ ಇದೆ. ಪುರಿದಾಮಕ್ಕೆ ನೋಡಿ, ಈಗ ಫೋನ್ ಇದೆ, ನಾವು ಕನೆಕ್ಟ್ ಆಗ್ಬಿಡ್ತೀವಿ. ಹಿಂದೆ ಫೋನೇ ಇರಲಿಲ್ಲ, ಪತ್ರಕ್ಕೆ ಮಾತ್ರ ಬೆಲೆ ಇತ್ತು. ಒಂದು ಪತ್ರವನ್ನು ಕೊಟ್ಟು ಇನ್ನೊಂದು ಪತ್ರ ಬರೋ ತನಕ ಇನ್ನೊಬ್ಬರಿಗೆ ಅಧಿಕಾರವೇ ಇರಲಿಲ್ಲ. ಅಂತ ಕಾಲ ಅದು. ಆದ್ರೆ ಸೈತಾನ್ಗೂ ದುರಾತ್ಮಗಳಿಗೂ ಯಾವ ಕನೆಕ್ಟಿವಿಟಿನೇ ಇಲ್ದಂಗೆ ನಾವು ಮಾಡಿಬಿಟ್ರೆ ಈ ಡಿಮನ್ಸ್ಗಳು ನೆಕ್ಸ್ಟ್ ಏನ್ ಮಾಡಕ್ಕಾಗುತ್ತೆ? ಪುರಿದಾಗುತ್ತೆ. ಆಮೇಲೆ ಹಲ್ಲೆಲೂಯಾ. ಜೀಸಸ್ ಮಾಡಿದ ಕೆಲಸ ಏನು ಗೊತ್ತಾ? ಅವತ್ತು ಶಿಲುಬೆಗೆ ಹಾಕಲ್ಪಟ್ಟಾಗ ಸೈತಾನನ ಆಯುಧಗಳನ್ನ, ದ ವೆಪನ್ಸ್ ಆಫ್ ಸೇಟನ್, ಇಂಗ್ಲಿಷಲ್ಲಿ ಡಿಸ್ಆರ್ಮ್ ಮಾಡಿದ ಅಂತ ಬರುತ್ತೆ. ಕೊಲಸೆ 2:15. ಕೊಲಸೆ 2:17 ಅವನ ದೊರೆತನಗಳನ್ನ, ಅವನ ಅಧಿಕಾರಗಳನ್ನ ನಿರಾಯುಧನಾಗಿ ಮಾಡಿದ. ಈ ವರ್ಡ್ ಹಿಂಗ್ ಬರಬೇಕು, ಅವನ ದೊರೆತನಗಳು, ಅವನ ರಾಜ್ಯಗಳನ್ನ ಏನು ದೇವರು ನಾಶ ಮಾಡಿದ. ವರ್ಡ್ ಇಂಗ್ಲಿಷ್ ಹೆಂಗ್ ಬರುತ್ತೆ ಅದು? ಡಿಸ್ಆರ್ಮ್.
ಅಂದ್ರೆ ಅರ್ಥನಪ್ಪ. ಆರ್ಮ್ ಅಂದ್ರೆ ಏನಂದ್ರೆ ಸರ್ವಾಯುಧ. ಹೇಳಿ, ಅಂದ್ರೆ ಹೆಲ್ಮೆಟ್, ಕವಚ, ಬೆಲ್ಟು, ಶೂಸು, ಗುರಾಣಿ, ಕತ್ತಿ. ಜೀಸಸ್ ಶಿಲುಬೆಯಲ್ಲಿ ಮಾಡಿದ ಕೆಲಸ ಏನಪ್ಪಾ ಅಂದ್ರೆ, ಜೀಸಸ್ ಶಿಲುಬೆಯಲ್ಲಿ ಮಾಡಿದ ಕೆಲಸ ಏನಪ್ಪಾ ಅಂದ್ರೆ ಅವನ ಆಯುಧಗಳನ್ನ ಕಿತ್ಕೊಂಡು ಬಿಟ್ಟನು. He took all his weapons. ಅವನ ಆಯುಧಗಳು, ಅವನ ಸರ್ವಾಯುಧಗಳನ್ನ ಯೇಸು ಕಿತ್ಕೊಂಡು. ಈಗ ಡೀಮನ್ಸ್ ಗಳನ್ನುವಾಗ ಯಾವುದು ಸರ್ಪಗಳಾಗಿರ್ಬೋದು ಅಥವಾ ಸ್ಕಾರ್ಪಿಯನ್ಗಳಾಗಿರ್ಬೋದು, ಅದು 303 ಕೋಟಿ ದುರಾತ್ಮಗಳೇ ಆಗಿರ್ಬೋದು, ಅವುಗಳ ಮೇಲೆ ಕಿರೀಟ ಇಲ್ಲ, ಅವುಗಳಲ್ಲಿ ಕತ್ತಿ ಇಲ್ಲ, ಅವುಗಳಿಗೆ ಗುರಾಣಿ ಇಲ್ಲ, ಅವುಗಳಿಗೆ ಬೆಲ್ಟ್ ಇಲ್ಲ, ಅವುಗಳಿಗೆ ಕವಚ ಇಲ್ಲ, ಅವುಗಳಿಗೆ ಶೂಸ್ ಇಲ್ಲ. ಇದನ್ನು ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಅದನ್ನ ಮಾಡಿದ್ದಾನೆ. ಈಗ ನಾವು ಸೈತನ ತಲೆನ ಜಜ್ಜಿದಾಗ ಇವುಗಳು ಬಂದ್ರೂ ಏನು ಮಾಡಕ್ಕಾಗಲ್ಲ. ಒಂದು ಕನೆಕ್ಟಿವಿಟಿ ಇಲ್ಲ, ಇನ್ನೊಂದು ಅವುಗಳ ಹತ್ರ ವೆಪನ್ಸ್ ಇಲ್ಲ. ಅರ್ಥ ಅದರಲ್ಲೇ ಇಲ್ವೇ? ನಿಮ್ಮ ಜೀವನದಲ್ಲಿ, ನನ್ನ ಜೀವನದಲ್ಲಿ ನಾವು ಮಾಡಬೇಕಾದಂತ ಅತಿ ಮುಖ್ಯವಾದ ಕೆಲಸ ಇದು. ಇವತ್ತಿನಿಂದ ಯೇಸುವಿನ ನಾಮದಲ್ಲಿ ಸೈತನ್ಗೂ ಅವನ ದುರಾತ್ಮಗೂ ಕನೆಕ್ಟಿವಿಟಿನ ಡಿಸ್ಟ್ರಾಯ್ ಮಾಡ್ತೇನೆ. ಈ ಸಭೆಗೆ ವಿರುದ್ಧವಾಗಿ ಎದ್ದೇಳುವಂತ ಪಾತಾಳ ಲೋಕದ ಎಲ್ಲಾ ಶಕ್ತಿಗಳಿಗೂ ಸೈತಾನ್ಗೂ ಏನ್ ಮಾಡ್ತೇನೆ? ಕನೆಕ್ಟಿವಿಟಿ ಡಿಸ್ಟ್ರಾಯ್ ಮಾಡ್ತೇನೆ. ನನಗೂ ನನ್ನ ಕುಟುಂಬಕ್ಕೂ ವಿರುದ್ಧವಾಗಿ ಎದ್ದು ಮಾಡುವ ಕ್ರಿಯೆಗಳು, ಸೈತಾನ್ಗೂ ಯಾವುದಕ್ಕೂ ಡೀಮನ್ಸ್ ಕನೆಕ್ಟಿವಿಟಿ ಡಿಸ್ಟ್ರಾಯ್ ಮಾಡ್ತೇನೆ. ಎಲ್ಲಿ ತೆಗಿಸ್ತೀವಿ? ತಲೆ ಕತ್ತ ಅಮುಕ್ತೀವಿ, ಅಮುಕಲ್ವಾ? ಯಾಕೆ ಕತ್ತನ ಅಮುಕ್ತೀವಿ? ಬಾಡಿಗೆ ನಾವು ಏನು ಮಾಡಕ್ಕಾಗಲ್ಲ ಅಂದ್ರೆ, ತಲೆಗೆ ಏನು ಮಾಡಕ್ಕಾಗಲ್ಲ ಅಂದ್ರೆ ಕನೆಕ್ಟಿವಿಟಿ ಜಾಗನ ಹಿಡಿತೀವಿ ನಾವು. ಯಾವ ಜಾಗ ಅದು? ಪುರಿದ ಮೂಲಕ ನಿಮ್ಮ ಜೀವನದಲ್ಲಿ ನೀವು ಸೈತಾನನ ಕನೆಕ್ಟ್ ಆಗುವಂತ ಜಾಗ, ಅದನ್ನ ಏನ್ ಮಾಡಬೇಕು? ಹಿಡಿಬೇಕು. ಎಲ್ಲ ಅನಿಮಲ್ಗಳು ಏನ್ ಮಾಡ್ತವೆ? ಕ್ರೂರ ಅನಿಮಲ್ಗಳು ಜಿಂಕೆನ ಹಿಡಿದಾಗ ಜಿಂಕೆ ಕತ್ತನೆ ಹಿಡಿತೇವೆ. ಯಾಕಂದ್ರೆ ಅಲ್ಲಿ ನರಗಳಿಂದ ಮೂಲಕ ರಕ್ತ ಹೀರಿಬಿಟ್ರೆ ಅವುಗಳು ಬಲಹೀನ. ಅರಣ್ಯ 23:24 ಇರುತ್ತೆ. ಸಿಂಹ ಅವನನ್ನ ಕೊಂದು ಹೀರಿ ತಿಂದು ತೃಪ್ತಿ ಹೊಂದದೆ ಮಲಗುವುದಿಲ್ಲ. ಸೊ ಯು ಮಸ್ಟ್ ಡ್ರಿಂಕ್ ದ ಬ್ಲಡ್ ಆಫ್ ಸೈತಾನ್. ಅಂದ್ರೆ ಇದು ಸಿಂಬಾಲಿಕಲ್ ಆಗಿರೋದು. ಸೈತಾನ್ ಬ್ಲಡ್ ಎಲ್ಲ ಇಲ್ಲ, ಮೂಳೆ ಮಾಂಸ ನನಗೆ ಬ್ಲಡ್ ಇಲ್ಲ. ನಾವು ಅವನನ್ನ ಆ ರೀತಿಯಾಗಿ ಅವನ ಕನೆಕ್ಟಿವಿಟಿಯನ್ನ ಡಿಸ್ಟ್ರಾಯ್ ಮಾಡಬೇಕು. ಅವನಿಗೂ ಡೀಮನ್ಸ್ ರಿಲೇಶನ್ಶಿಪ್ ಅನ್ನ ಡಿಸ್ಟ್ರಾಯ್ ಮಾಡಬೇಕು. ಅವನಿಗೂ ಅವನ ಸಂಬಂಧದಲ್ಲಿಟ್ಟಿರುತ್ತ ಸಂಬಂಧಿಗಳನ್ನ ಮುರಿಯಬೇಕು. ಒಬ್ಬ ಮಂತ್ರವಾದಿ ಇದ್ದಾನೆ, ಒಬ್ಬ ಮಂತ್ರ ಮಾಡ್ತಾ ಇರ್ತಾನೆ. ಇವಾಗ ಅವನು ಮಾಡೋ ಮಂತ್ರಗಳು ಆ ದೆವ್ವಕ್ಕೂ ಒಂದು ಸಂಬಂಧ ಇರುತ್ತೆ. ಈ ಸಂಬಂಧವನ್ನ ಮುರಿಯುವಂತ ಮನುಷ್ಯಳಾಗಿ ನೀನಿದೆಯಾ? ಈ ಅಧಿಕಾರವನ್ನ ದೇವರು ನಿನಗೆ ಕೊಟ್ಟಿದ್ದಾನೆ ಅಂತಾದ್ರೂ ಸರಿಯದಲ್ಲಿ. ವಾಟ್ ಯು ಹ್ಯಾವ್ ಪವರ್. ಏನು ನಿನಗೆ ಪವರ್ ದೇವರು ಕೊಟ್ಟಿರೋದು? ಮಾಟ ಮಂತ್ರ ತಂತ್ರ ಯಂತ್ರ ಅವನು ಎಲ್ಲೇ ಮಾಡ್ತಿರ್ಲಿ, ಇಲ್ಲಿ ಮೊಣಕಾಲ ಹಾಕಿ ದೇವರಿಗೆ ಪ್ರಾರ್ಥಿಸಿ ಕೊಂಡಾಡಿ ಸ್ತೋತ್ರ ಹೇಳಿ ಅಲ್ಲೇಲೂಯ ಮಾಡಿ ನನ್ರಿ ಎಲ್ಲ ಚೊಲಿಟ್ಟು ಸೈತಾನನೇ ನಿನಗೂ ಈ ಮಂತ್ರವಾದಿಗಿರುವ ಕನೆಕ್ಟಿವಿಟಿಯನ್ನ ಡಿಸ್ಟ್ರಾಯ್ ಮಾಡ್ತಾನೆ ಯೇಸುವಿನ ನಾಮದಲ್ಲಿ. ಈ ಸಭೆಯ ಅಭಿವೃದ್ಧಿಗೆ ವಿರುದ್ಧವಾಗಿ ಎದ್ದು ಮಾಟ ಮಂತ್ರಗಳನ್ನ ಸೈತಾನ ನಿನಗೂ ಮಂತ್ರವಾದಿಗಿರುವಂತ ಮಧ್ಯದ ಕನೆಕ್ಟಿವಿಟಿಯನ್ನ ಕಟ್ ಮಾಡ್ತಾನೆ ಯೇಸುವಿನ ನಾಮದಲ್ಲಿ. ಆ ಲೈನ್ಗಳನ್ನ ಕಟ್ ಮಾಡ್ತಾನೆ, ಆ ಪವರ್ಸ್ ಅನ್ನ ಕಟ್ ಮಾಡ್ತಾನೆ, ಆ ಸಮಯನ್ನ ಕಟ್ ಮಾಡ್ತಾನೆ. ಯೇಸುವಿನ ಬ್ಲಡ್ ಅನ್ನು ಉಪಯೋಗಿಸಿ ನೀವು ಫಲವಾಗಿ ಪ್ರಾರ್ಥಿಸುವಾಗ ಅವನ ಈ ಸಭೆಗೂ, ಈ ಜನರಿಗೂ, ಈ ವಿಶ್ವಾಸಿಗೂ, ನಿನ್ ಮನೆಗೂ, ನಿನ್ ಕುಟುಂಬಕ್ಕೂ ಮಂತ್ರನೇ ಬಲ್ಸಲ್ಲ. ನಮ್ಗೆ ಅದೆಲ್ಲ ಇರುತ್ತೆ. ಮಂತ್ರ ಕಣ್ಣು ಕಾಣಲ್ಲ, ಹಾಗೆ ನಾವು ಹೇಳುವಂತ ವರ್ಡ್ ಅಲ್ಲಿ ಪವರ್ ಇದೆ. ಯೇಸು ನಾಮದಲ್ಲಿ ವೆನ್ ಯು ಪ್ರೊನೌನ್ಸ್ ದ ವರ್ಡ್ ಅದರಲ್ಲಿ ಪವರ್ ಇದೆ. ಯೇಸು ಗದರೇನ ಸೀಮೆಗೆ ಹೋದಾಗ ದೆವ್ವಳಿಲ್ಪಟ್ಟವನು ಯೇಸುವಿನ ಬಳಿಗೆ ಒಂದು ಮೊಣಕಾಲೂರಿ ಏನ್ ಹೇಳ್ತಾನೆ? ಯೇಸುವೇ ನನ್ನ ತೊಲಗಿ ಹೋಗುತ್ತ ಅಪ್ಪಣೆ ಕೊಡಬೇಡ. ಯೇಸು ಯಾವಾಗ ಅವನಿಗೆ ಬಿಟ್ಟು ಹೋಗಂತ ಹೇಳಿದ್ರು? ಅಲ್ಲಿ ಎಲ್ಲೂ ಕಾಣಕ್ಕಾಗಲ್ಲ. ದೆವ್ವವೇ ಅವನನ್ನ ಬಿಟ್ಟು ಹೋಗುತ್ತ ಯೇಸು ಮೊದಲೇ ಹೇಳಿದ್ದರು. ಹಾಗಾದ್ರೆ ಆ ದೆವ್ವ ಗೊತ್ತಾಯ್ತು, ಜೀಸಸ್ ಬರ್ತಾ ಇದ್ರೆ ಏನ್ ಮಾಡ್ಬೇಕು? ಜಾಗನ
ಖಾಲಿ ಮಾಡಬೇಕು. ಆದರೆ ಜೀಸಸ್ ಏನ್ ಪವರ್ ಇದೆಯೋ ಜೀಸಸ್ ನೇಮಲ್ಲೂ ಅದೇ ಪವರ್ ಇದೆ. ಯು ಮಸ್ಟ್ ಪ್ರೊನೌನ್ಸ್ ದ ನೇಮ್ ಆಫ್ ಜೀಸಸ್. ಎಲ್ಲ ಡಾರ್ಕ್ನೆಸ್ಗೂ ಸೇಟನ್ಗೂ ಕನೆಕ್ಟಿವಿಟಿನ ಡಿಸ್ಟ್ರಾಯ್ ಮಾಡ್ತಾನೆ. ಎಲ್ಲ ಅನ್ಹೋಲಿಗೂ ಸೇಟನ್ ಇರುವಂತ ಕನೆಕ್ಟಿವಿಟಿನ ಡಿಸ್ಟ್ರಾಯ್ ಮಾಡ್ತಾನೆ. ಎಲ್ಲ ಕೆಟ್ಟದಕ್ಕೂ ನನಗಿರುವ ಸಂಬಂಧಗಳನ್ನ ಡಿಸ್ಟ್ರಾಯ್ ಮಾಡ್ತಾನೆ. ಬಟ್ ಫೈತ್ ಯೇಸು ಬ್ಲಡ್ ಅನ್ನ ಪ್ರಯೋಗಿಸುವಾಗ ಅದು ಡಿಸ್ಟ್ರಾಯ್ ಆಗುತ್ತೆ. ನಿಮ್ಮ ಮನೆ, ನಿಮ್ಮ ಕುಟುಂಬ ವಿಚಾರದಲ್ಲಿ ಭಯಂಕರ ಎಚ್ಚರವಾಗಿದ್ದು ಮಾಟ ಮಂತ್ರವಾದಿಗಳಿಗೂ ಸೈತಾನಿಗಿರುವಂತ ಕನೆಕ್ಟಿವಿಟಿನ ಡಿಸ್ಟ್ರಾಯ್ ಮಾಡಬೇಕು. ಸೈತಾನ್ಗೂ ಅವನ ಕಿಂಗ್ಡಮ್ ಇರುವಂತ ಕನೆಕ್ಟಿವಿಟಿಯನ್ನ ಡಿಸ್ಟ್ರಾಯ್ ಮಾಡಬೇಕು. ಸೇಟನ್ಗೂ ಫಾಲನ್ ಏಂಜಲ್ಸ್ ಇರುವಂತ ಒಂದು ಕನೆಕ್ಟಿವಿಟಿಯನ್ನ ಡಿಸ್ಟ್ರಾಯ್ ಮಾಡಬೇಕು. ಸೇಟನ್ಗೂ ಭೂಮಿಲಿರುವಂತ ಡಿಮನ್ಸ್ಗಳಿಗೂ ಕನೆಕ್ಟಿವಿಟಿಯನ್ನ ಡಿಸ್ಟ್ರಾಯ್ ಮಾಡಬೇಕು. ಸೇಟನ್ಗೂ ಈ ವ್ಯಾಧಿಗಳ ಆತ್ಮ ಕನೆಕ್ಟಿವಿಟಿಯನ್ನ ಡಿಸ್ಟ್ರಾಯ್ ಮಾಡಬೇಕು. ಸೇಟನ್ಗೂ ಮ್ಯಾಜಿಕಲ್ ಸ್ಪಿರಿಟ್ಗಳಿಗೂ ಇರುವಂತ ಕನೆಕ್ಟಿವಿಟಿಯನ್ನ ಡಿಸ್ಟ್ರಾಯ್ ಮಾಡಬೇಕು. ಅದಕ್ಕೆ ಜಯಿಸಿರ್ತಾನೆ, ಕ್ರಾಶ್ ಮಾಡು. ಏನಪ್ಪಂಡೆ ಗೊತ್ತಲ್ಲ ನಿಮ್ಗೆ? ಒಂದು ಲೈನ್ ಅನ್ನ ಕ್ರಶ್ ಹಾಕ್ಬಿಟ್ರೆ ಏನ್ ಮಾಡ್ತಾರೆ? ಸಾರ್ ಹೊಸ ಲೈನ್ ಹಾಕ್ಬೇಕು ಅಂತಾರೆ, ಇಲ್ವಾ? ಹಂಗೆ ಸೈತಾನ್ಗೆ ಹಂಗೆ ಸೈತಾನ್ಗೆ ಡ್ಯಾಮೇಜ್ ಮಾಡಬೇಕು. ಜ್ವರ ಚಲೋ ಯಾರು ಯಾರು ಸೈತಾನ ಡ್ಯಾಮೇಜ್ ಮಾಡಕ್ಕೇನೆ ದೇವರು ನಿಮಗೆ ಕಾಲ್ಗಳನ್ನ ಕೊಟ್ಟಿರೋದು. ಅದೇನು ಮಾಡಕ್ಕಾಗಲ್ಲ ನಿಮ್ಗೆ. ನಿಮ್ಗೆ ಇನ್ನೊಂದು ಏನಪ್ಪ ಅಂದ್ರೆ ಡಿಸ್ಟ್ರಾಯ್ ಮಾಡುವಂತ ಪವರ್ ದೇವ್ರು ಕೊಟ್ಟವ್ರೆ. ಸಮ್ಟೈಮ್ಸ್ ಅವನು ನಿಮಗೆ ಡ್ಯಾಮೇಜ್ ಮಾಡ್ಬೋದು. ಆಗುತ್ತಾಗಲ್ವಾ? ಡ್ಯಾಮೇಜ್ ಆಗವಲ್ಯ? ಹೌದು. ಆದ್ರೆ ಅವನು ನಮ್ಮನ್ನ ಡಿಸ್ಟ್ರಾಯ್ ಮಾಡಕ್ಕಾಗೋದಿಲ್ಲ. ಜೋರಾಗಿ ಹೇಳ್ಬಿಡಿ, Satan cannot destroy me. ನನ್ನನ್ನು ನಾಶಪಡಿಸುವಂತ ಪವರ್ ಅವನಿಗಿಲ್ಲ. ಅವನ ನಾಶಪಡಿಸುವ ಪವರ್ ಇನ್ ದ ನೇಮ್ ಆಫ್ ಜೀಸಸ್ ನನಗಿದೆ. ಒಂದು ಸ್ಪಿರಿಟ್ ಅನ್ನು ಡಿಸ್ಟ್ರಾಯ್ ಮಾಡುವಂತ ಪವರ್ ನನಗೆ ದೇವರು ಕೊಟ್ಟಿದ್ದಾನೆ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಯೇಸು ಕ್ರಿಸ್ತನು ನಮಗೆ ಕೊಟ್ಟಿರೋ ಅಧಿಕಾರಪ್ಪ ಅಂದ್ರೆ ಅವನನ್ನ ಸರ್ವನಾಶ ಮಾಡುವ ಅಧಿಕಾರವನ್ನ ಕೊಟ್ಟಿದ್ದಾನೆ. ಆದ್ರೆ ಅವನು ನಮಗೆ ಡ್ಯಾಮೇಜ್ ಮಾಡುವುದು ಅಷ್ಟೇ, ಸ್ವಲ್ಪ ತೊಂದರೆ ಮಾಡಬಹುದು. ಅದೇ ನ್ಯೂ ಟೆಸ್ಟಮೆಂಟ್ ಅದು ಮಾಡಕ್ಕಾಗಲ್ಲ. ಭಯಪಡಬೇಡಿ. ದೇವರಲ್ಲಿ ದೃಢವಾಗಿ ನಿಂತವನ್ನ ಎದುರಿಸಿ ನಿಮ್ಮನ್ನ ಬಿಟ್ಟವನು ಓಡಿ ಹೋಗುವನು. ನಿಮ್ಮನ್ನ ಎದುರಿಸುವಂತ ಹೇಳೇ ಇಲ್ಲ, ನಿನಗೆ ಮಾತ್ರ ಎದುರಿಸು. ಹೇಳಿ ಜೋರ ಹೇಳಿ. ಸೈತಾನನ್ನ ಎದುರಿಸಬೇಕು. ಅವನ ಬ್ರೈನ್ ನಾಶ ಮಾಡೋದು ಮಾತ್ರವಲ್ಲದೆ ಅವನ ಕನೆಕ್ಟಿವಿಟಿಯನ್ನ ನಾಶ ಮಾಡಬೇಕು. ಇದೇ ಜೀಸಸ್ ಆದಿಯಲ್ಲಿ ಕೊಟ್ಟಂತ ಒಂದು ವಿಷಯ. ಒಂದು ವಿಷಯ ಹೇಳಿ ಮುಗಿಸ್ತೀನಿ ನೋಡಿ. ಇಲ್ಲಿ ದೇವರು ಡೈರೆಕ್ಟ್ ಆಗಿ ಸರ್ಪದ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಸರ್ಪದ ಹಿಂದೆ ಯಾರಿದ್ದಾರೆ ಅಂದ್ರೆ ಸೈತಾನ ಇದ್ದಾರೆ. ಸರ್ಪದಿಂದ ಸೈತಾನ, ಸರ್ಪವನ್ನ ದೇವರು ಮಾತಾಡ್ತಾ ಇದ್ದಾರೆ. ಈಗ ಆನಿಮಲ್ ಮನುಷ್ಯ ಎರಡು ಮಧ್ಯೆ ಹೇಳ್ತಾರೆ, ನಿಮಗೆ ಹಗೆತನ ಇರುವ ಹಾಗೆ ಮಾಡಬೇಡ. ಹೌದಾ? ಹೌದಾ ಇಲ್ಲ? ಬೈಬಲಲ್ಲಿ ಈ ಎಲ್ಲಾ ಮೃಗಗಳಿಂದ ಏನಾಗಿದ್ಯಾ? ತಳ್ಳಲ್ಪಟ್ಟಿದ್ಯಾ? ದೇವರುವೆ ಹೇಳು. ಸರ್ಪ ಅನ್ನುವಂಥ ವರ್ಡನ್ನು ತಗೊಳ್ಳುವಾಗ, ಉಮೆನ್ ಅನ್ನುವಂಥ ವರ್ಡನ್ನು ತಗೊಳ್ಳುವಾಗ ಸರ್ಪಕ್ಕೂ ಉಮೆನ್ಗೂ ಒಂದು ವ್ಯತ್ಯಾಸವನ್ನ ಕಾಣಬಹುದು. ಸರ್ಪ ಏನನ್ನ ಕಾಣ್ತೀವಿ ಅಂದ್ರೆ, ಸರ್ಪ ಮೊಟ್ಟೆಗಳನ್ನ ಇಡುತ್ತದೆ. ಸ್ತ್ರೀ ಮಗುವನ್ನ ಏರುತ್ತಾಳೆ. ಇಲ್ಲ ಬರ್ತದೆ, ಸ್ತ್ರೀನು ಮೊಟ್ಟೆನ ಇಡ್ತಾಳೆ. ಹಂಗಿದ್ರೆ ಹೆಂಗಿರೋದಿಲ್ಲ? ಸ್ತ್ರೀನು ದೇವರು ಸ್ತ್ರೀಗೂ ಮೊಟ್ಟೆ ಇಡುವಂತೆ ಕೊಟ್ಟಿದ್ರೆ, ಎಲ್ಲಪ್ಪ ನೀನ್ ಹೆಂಡತಿ ಕಾವು ಕೊಡ್ತಾ ಇದ್ದಾರೆ. ಎಷ್ಟಪ್ಪ ಮೊಟ್ಟೆ ಇಟ್ಟಿದ್ದೆ? 6 ಮೊಟ್ಟೆ ಬ್ರದರ್. ಖುಷಿ ಬಿಡಿಯಪ್ಪ. ಓಹೋ ಅಲೋ, ಜಾಕ್ಪಾಟ್ ಜಲೇಬಿ 6 ಮೊಟ್ಟೆ. ದೇವರು ಸ್ತ್ರೀಗೆ ಮೊಟ್ಟೆ ಇಡುವಂತದನ್ನ ಕೊಡ್ಲೇ ಇಲ್ಲ. ಮಗು ಏರುವಂತಿದ್ದ ಇವನೇ ಬರುತ್ತೆ ನಿಮ್ಗೆ. ಬಂದಿದ್ರೆ ಹೆಂಗಿದಿರ್ಬೋದು ಅಂತ ಹೇಳಿದ್ವಿ. ಅದೇ ಸರಿ, ಯಾಕಡೆ ವಿಷಯ ಬರ್ತೀನಿ ನಾನು.
ಈ ಮೊಟ್ಟೆ ಇಡುವಂಥದ್ದಾಗಿರ್ಬೋದು ಅಥವಾ ಮರಿ ಮಾಡುವಂಥದ್ದೇ ಆಗಿರ್ಬೋದು, ನಾವು ಮರಿನೂ ಹಾಕಲ್ಲ. ಜ್ವರ ತಿಳಿ ಹೇಳ್ತಾ ಇದ್ರಿ ಹೇಳಿ, ಏನಮ್ಮ ಬಿಗ್ರೆ ಹ್ಞೂ ಬರ್ತಾರೆ ಮರಿ ಸಮಯ ನೆಂತಿ ಮರಿ ಹಾಕಿಲ್ಲ ಬರ್ತಾರೆ. ಎಷ್ಟು ಯಾವ್ದ ಗಂಡು ಮರಿ ಬರ್ದಾರ, ಹೆಣ್ಣು ಮರಿ ಹಾಕಿದ್ರೆ ಬರ್ದಾರ, ಎಷ್ಟು ಮರಿ? 2 ಮರಿ ಬರ್ದಾರ. ಎಬ್ರಿ ತಿಕ್ಕೋ ಇಲ್ಲ ಅಮ್ಮ, ಎಬ್ರಿ ತಿಕ್ಕೋ ಇಲ್ಲ, ಅದುವೇ ಇಲ್ಲ. ಏನಮ್ಮ, ನಾವು ಮರಿನೂ ಹಾಕಲ್ಲ, ಮೊಟ್ಟೆನೂ ಇಡಲ್ಲ. ಆದ್ರೆ ನಾವು ಮಗುವನ್ನ ಏರ್ತೀವಿ. ಮಗು ಹುಟ್ಟಿದೆ ಅಂತ ಹೇಳ್ತೀವಿ, ಮಗುವನ್ನ ಪಡೆದನು ಅಂತ ಬೈಬಲ್ ಇರುತ್ತೆ. ಹುಟ್ಟಿದನು, ಪಡೆದನು, 2 ಬೈಬಲ್ ವಾಕ್ಯ. ಹಾಗಾದ್ರೆ ದೇವರು ಇಲ್ಲಿ ಒಂದು ವಿಷಯವನ್ನ ಮಾತಾಡ್ತಾರೆ. ನಾನು ಕ್ಲೀನಾಗಿ ಕನ್ಕ್ಲೂಷನ್ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಿ ಅಷ್ಟೇ ವಿಷಯ ಇದು. ಇವಾಗ ಮನುಷ್ಯ ಅನ್ನುವಾಗ ಸ್ತ್ರೀಯಿಂದ ಹುಟ್ಟಿ ಬರುವ ಮನುಷ್ಯನಲ್ಲಿ ಆತ್ಮ, ಪ್ರಾಣ, ಶರೀರ 3 ಇದೆ. ಜ್ವರ ಹೇಳಿ. ಸರ್ಪದಲ್ಲಿ ಹುಟ್ಟಿ ಬರುವುದಕ್ಕೆ ಆತ್ಮ ಇಲ್ಲ, ಪ್ರಾಣ ಇದೆ, ಶರೀರ ಇದೆ. ಹಾಗಾದ್ರೆ ಇಂಗ್ಲಿಷ್ ಅದಕ್ಕೆ ಸೋಲ್ ಅನ್ನುವಂತ ಪದವು ಹೇಳಲ್ಪಡುತ್ತೆ. ಸರ್ಪಕ್ಕೆ ಏನಿಲ್ಲ ಸೋಲ್, ಅನಿಮಲ್ಸ್ ಏನಿಲ್ಲ ಸೋಲ್. ಯಾವ ಕ್ರಿಯೇಷನ್ ದೇವರು ಸೋಲ್ ನ ಇಡ್ಲಿಲ್ಲ. ಸೋಲ್ ದೇವರು ಮನುಷ್ಯನಿಗೆ ಮಾತ್ರ ಕೊಟ್ಟಿದೆ. ಹ್ಯೂಮನ್ ಬೀನ್ಸ್ ಹ್ಯಾವ್ ಓನ್ಲಿ ಸೋಲ್. ಗಾಡ್ ಇಸ್ ಅ ಸ್ಪಿರಿಟ್, ಏಂಜಲ್ಸ್ ಆರ್ ಸ್ಪಿರಿಟ್ಸ್. ಅವರಿಗೆ ಸ್ಪಿರಿಟ್ ಬಾಡಿ ಇದೆ, ಆ ಸ್ಪಿರಿಟ್ ಒಳಗೆ ಸೋಲ್ ಇಲ್ಲ. ಅಗ್ರಿ ಮಾಡ್ತೀರಾ? ಮಾಡಲು ಬೈಬಲ್ ಸತ್ಯ ಹೇಳ್ತಾ ಇದೆ. ಇವಾಗ ಡಿಮನ್ಸ್ ಇರುವಾಗ ಅವುಗಳಿಗೂ ಕಣ್ಣು ಇದೆ, ಕಿವಿ ಇದೆ, ಮೂಗಿದೆ, ಬಾಯಿ ಇದೆ, ಕಾಲಿದೆ, ಕೈ ಇದೆ, ರೆಕ್ಕೆ ಇದೆ, ಬಾಲ ಇದೆ. ಅದು ಸ್ಪಿರಿಟ್ ಬೀಯಿಂಗ್ಗಳೇ. ಆದ್ರೆ ಆ ಸ್ಪಿರಿಟ್ ಒಳಗೆ ದೇವರು ಸೋಲ್ನ ಇಡ್ಲಿಲ್ಲ. ಬಟ್ ಜೀಸಸ್ ಭೂಮಿಗೆ ಬಂದಾಗ ಜೀಸಸ್ಗೆ ಬಾಡಿ ಇತ್ತು, ಸೋಲ್ ಇತ್ತು, ಸ್ಪಿರಿಟ್ ಇತ್ತು. ಇವತ್ತು ಜೀಸಸ್ಗೆ ಬಾಡಿ ಇದೆ, ಸೋಲ್ ಇದೆ, ಸ್ಪಿರಿಟ್ ಇದೆ. ಅರ್ಥ ಆದ್ರೆ ಅಲ್ಲಿ ಆಮೇಲೆ ಹಾಗಾದ್ರೆ ಸ್ತ್ರೀಯರಿಂದ ಹುಟ್ಟು ಬರುವಂತ ಮನುಷ್ಯರಿಗೂ ಸೈತಾನಿಗಿರುವಂತ ವ್ಯತ್ಯಾಸ ಅಂದ್ರೆ ಸೈತಾನಿಗೆ ಸೋಲ್ ಇಲ್ಲ. ದಿಸ್ ಇಸ್ ದ ರೆವಲ್ಯೂಷನ್ ಸ್ಪಿರಿಟ್ ಆಫ್ ಗಾಡ್. ಈ ವೀಕಲ್ ಮಾತಾಡಿ 3 ರೆವಲ್ಯೂಷನ್ಸ್ ಅದು. ಸೈತಾನಿಗೆ ಸೋಲೇ ಇಲ್ಲ. ಸೋಲ್ ಅಂದ್ರೆ SOUL, ಆ ಸೋಲ್ ಇಲ್ಲ ಅಂತ ಹೇಳ್ತಾ ಇದ್ದೇನೆ. ಆಗ ನೀವು ಕೇಳೋದು ಏನ್ ಬಂದ್ರೆ ಹಿಂಗೆ ಹೇಳ್ತಾ ಇದ್ದೀರಾ? ತಿಳ್ಕೊಳ್ಳಿ. When you know the weakness of Satan, ನೀ ಸೈತಾನನ ಬಲಹೀನತೆನ ಅರಿವಾಗ ಸೈತಾನ ನಿನ್ನ ಕೊಂಡು ಭಯ ಪಡ್ತಾನೆ. ಈಗ ಮನುಷ್ಯ ಸತ್ರೆ, ದೇವರನ್ನ ಅರಿಯದ ಮನುಷ್ಯ ಸತ್ರೆ ಎಲ್ಲಿಗೆ ಹೋಗ್ತಾನೆ? ಅರ್ತಿರುವಂತ ಮನುಷ್ಯ ಸತ್ರೆ. ಅದೇ ಲೂಕ 16ನೇ ಚಾಪ್ಟರ್ ಅಲ್ಲಿ ಜೀಸಸ್ ಐಶ್ವರ್ಯವಂತನ ಕುರಿತಾಗಿ ಮಾತಾಡ್ತಾರೆ. ಅಲ್ಲಿ ಐಶ್ವರ್ಯ ಸತ್ತನು, ಉತ್ತರ ಕ್ರಿಯೆ ಆಯಿತು, ಅವನ ನರಕದಲ್ಲಿ ಸಂಕಟ ಅನುಭವಿಸುತ್ತಾ ಇದ್ದನು. ಅಲ್ಲಿ ಸಂಕಟ ಅವನ ಬಾಡಿಗಲ್ಲ, ಅವನ ಸ್ಪಿರಿಟ್ಗಲ್ಲ, ಅವನ ಇದೆಯಾ? ಸೊ ಆಲ್ರೆಡಿ ನರಕದಲ್ಲಿ ಯಾರಿದ್ದಾರೆ? 7 ಪ್ರಿನ್ಸ್ ಆಫ್ ಸೇಟನ್, ಫಾಲನ್ ಏಂಜಲ್ಸ್, ಜೈನ್ಸ್, ದುರಾತ್ಮದ ಒಂದು ದೊಡ್ಡ ಪಡೆಯೇ ಎಲ್ಲಿದೆ? ಅವುಗಳಿಗೆ ಕಾನ್ವೆಂಟ್ ಆಗ್ತಾ ಇದೆಯಾ? ಟಾರ್ಚರ್ ಆಗ್ತಿದೆ? ನೋ. ಎಲ್ಲ ಸೋಲ್ಗಳು ಹೋಗಿ ವಾಸ ಮಾಡುವ ಸ್ಥಳವೇ ನರಕ ಆಗಿದೆ. ಆ ಸೋಲ್ಗೆ ವೇದನೆ ಕೊಡುವಂಥದ್ದು ನರಕದಲ್ಲಿ ಬೆಂಕಿ ಇದೆ. ಆದ್ರೆ ನರಕದಲ್ಲಿ ಇರುವಂತ ಸೈತಾನಿಗೆ ಯಾವ ವೇದನೆಯೂ ನೋವು ಇಲ್ಲ. ಅಮ್ಮವ ಇಲ್ಲ, ಹೌದಾ? ಯಾಕಂದ್ರೆ ಅವನು ಸ್ಪಿರಿಟ್ ಬಾಡಿಯಲ್ಲಿ ಇದ್ದಾನೆ, ಅವನೊಳಗೆ ಸೋಲಿಲ್ಲ. ನೋಡಿ, ಒಂದು ವಿಷಯನ ಹೇಳ್ಬಿಟ್ಟು ನಾನು ಮುಂದೆ ಹೋಗ್ತೀನಿ. ತುಂಬಾ ಚೆನ್ನಾಗಿದೆ ವಿಷಯ ಇದು. ರೆವಲ್ಯೂಷನ್ ಚಾಪ್ಟರ್ 11:7 ನ ಓದುವಾಗ 3 ವಾಕ್ಯ ತೋರಿಸ್ತೀನಿ. ಒಂದು 10 ನಿಮಿಷ ಮುಗಿಸ್ಬಿಡ್ತೀನಿ. 15 ಮಿನಿಟ್ಸ್ ಮುಗಿಸ್ತೀನಿ. ರೆವಲ್ಯೂಷನ್ 11:7. ಇವರು ತಮ್ಮ ಸಾಕ್ಷಿಯನ್ನು ಕೇಳಿ ಮುಗಿಸಿದ ನಂತರ ಅಧೋಲೋಕದಿಂದ ಬರುವ ಮೃಗವು ಇವರ ಮೇಲೆ ಯುದ್ಧ ಮಾಡಿ ಇವರನ್ನು ಜಯಿಸಿಕೊಳ್ಳುವುದು. ಆಮೆನ್. ಇಲ್ಲಿ ವರ್ಡ್ ಇದೆ, ಅಧೋಲೋಕದಿಂದ ಬರುವಂತ ಮೃಗವು. 2 ಥೆಸಲೋನಿಕ 2ನೇ ಅಧ್ಯಾಯದಲ್ಲಿ
3ರಿಂದ ನೀವು 9 ವಾಕ್ಯವನ್ನು ನೋಡುವಾಗ 2 ದಶಮಿಕ 2 3ರಿಂದ 9 ವಾಕ್ಯ ನೋಡುವಾಗ ತುಂಬಾ ಸೂಪರ್ ಆಗಿದೆ. ಆದ್ರೆ ನೀವು ಅದರ 8ನೇ 9ನೇ ವಾಕ್ಯ ಓದುವಾಗ 9 2 ದೆಸಲೋನಿಕ 2ನೇ ಅಧ್ಯಾಯ 3ರಿಂದ 9 ವಾಕ್ಯ, ಅದ್ರ 9ನೇ ವಾಕ್ಯ ನೋಡಿ. ಆ ಅಧರ್ಮ ಸ್ವರೂಪನ ಪ್ರತ್ಯಕ್ಷತೆಯು ಸೈತಾನನ ಮಾಟಕ್ಕನುಗುಣವಾಗಿರುವುದು. ಆ ಅಧರ್ಮ ಸ್ವರೂಪನ ಪ್ರತ್ಯಕ್ಷತೆಯು ಮಾಟಕ್ಕೆ ಅನುಸಾರವಾಗಿರುವುದು. ಇಂಗ್ಲಿಷ್ ಹೊರಡೋದು. The coming of the lawless one is my activity of Satan, with all power and false signs and wonders. ನನಗೆ ಇಷ್ಟು ಮಾಡಬೇಕು. ಇಂಗ್ಲಿಷ್ ಬರುತ್ತೆ ಹೊರಡೋದು. ರಾಜಪ್ಪನ ವರ್ಡ್ ಅತ್ತಿಂತ. The coming of the lawless one will be in accordance to the work of Satan. Son. The coming of the lawlessness, the work of According to Satan. ಏನ್ ವರ್ಡ್ ಇದು ಆಯ್ತಾ? ನಿಮ್ ಇಂಗ್ಲಿಷ್ ಏನ್ ಬರುತ್ತೆ? ವರ್ಕ್. ವರ್ಕ್ ಏನಮ್ಮ? ಜೋರಾಗಿ ಹೇಳಿ. ಯಾರು ವರ್ಕ್? ಈ ಭೂಮಿಗೆ ಆಂಟಿ ಕ್ರೈಸ್ಟ್ ಬರ್ತಾನೆ. ಯೇಸು ಕ್ರಿಸ್ತನು ಹೇಗೆ ಪರಲೋಕದಿಂದ ಭೂಮಿಗೆ ಬಂದನೋ, ಆತನು ತಾಯಿಯ ಗರ್ಭದಿಂದ ಬಂದನೋ, ಹಾಗೆ ಸೈತಾನನ ಒಬ್ಬ ಮಗ ಆಂಟಿ ಕ್ರೈಸ್ಟ್, ಫಾಲ್ಸ್ ಪ್ರಾಫಿಟ್ ಅನ್ನೋರು ಪಾತಾಳದಿಂದ ಬರ್ತಾನೆ. ಆದ್ರೆ ಬೈಬಲ್ ಅಲ್ಲಿ ಎಲ್ಲ ಮೆನ್ಷನ್ ಆಗಿಲ್ಲ ಅವನು ಸ್ತ್ರೀಯ ಹೊಟ್ಟೆ ಒಳಗೇನೆ ಹುಟ್ಟಿ ಬರುವವನು. ಯಾಕಂದ್ರೆ ಸ್ತ್ರೀಯ ಹೊಟ್ಟೆ ಒಳಗೆ ಹುಟ್ಟಿ ಬರಲಿಲ್ಲ, ಸ್ತ್ರೀಯ ಹೊಟ್ಟೆ ಒಳಗೆ ಹುಟ್ಟಿದ್ರೆ ಬರಲಿ, ಆಂಟಿ ಕ್ರೈಸ್ಟ್ಗೆ ಸೋಲ್ ಇಲ್ಲ. ಅರ್ಥ ಆದ್ರಲ್ಲೇ? ಕ್ರಿಸ್ತ ವಿರೋಧಿ ಆಗಿರ್ಬೋದು, ಫಾಲ್ಸ್ ಪ್ರಾಫಿಟ್ ಆಗಿರ್ಬೋದು, ಅವ್ರ ಇಬ್ಬರಿಗೂ ಸೋಲ್ ಇಲ್ಲ. ಯಾಕಂದ್ರೆ ಅವರಿಗೆ ಸೋಲ್ ಇದ್ದಿದ್ದೇ ಆಗಿದ್ರೆ ಅವರಿಗೆ ನರಕದಲ್ಲಿ ಆಲ್ರೆಡಿ ವೇದನೆಗಳಾಗಬೇಕಾಗಿತ್ತು. ಕೇಳ್ತಾ ಇದ್ದೀರಮ್ಮ? ಇವ್ರು ಯಾವಾಗ ಬರ್ತಾರೆ? ಯೇಸು ಕ್ರಿಸ್ತನ ಬರೋಣ. ಅದಕ್ಕೆ ವಾಕ್ಯ ಹೇಳುತ್ತೆ, ಅಧೋಲೋಕದಿಂದ ಬರುವ ಮೃಗ. ಅಧೋಲೋಕದಿಂದ ಬರುವ ಮೃಗ ಅನ್ನದೆ ಅಧೋಲೋಕದಿಂದ ಬರುವಂತ ಮಗು ಬರಲಿಲ್ಲ. ಸಭೆ ಕುರಿತು ಮಾತಾಡೋ ಒಂದು ಸ್ತ್ರೀಗಳು ಅವ್ನು ಗಂಡು ಮಗುವನ್ನ ಎತ್ತೋಳು, ಅಲ್ಲಿ ಗಂಡು ಮಗು ಅಂತಾನೆ ಬರುತ್ತೆ, ಇಲ್ಲಿ ಬರಲಿಲ್ಲ. ಹಾಗಾದ್ರೆ ಈ 2 ವಾಕ್ಯ ಕನ್ಕ್ಲೂಷನ್ ಮಾಡುತ್ತೆ ಅಂದ್ರೆ, ಕನ್ನಡ ಪ್ರಕಾರ ಹೇಳಕ್ ಇಷ್ಟ ಹೆಂಗ್ ಹೇಳ್ತಿದ್ರೆ, ಈ ಆಂಟಿ ಕ್ರೈಸ್ಟ್ ಪ್ರತ್ಯಕ್ಷತೆ ಆಗೋದು ಹೆಂಗಂದ್ರೆ ಸೈತಾನನ ಮ್ಯಾಜಿಕ್ ಆಗಿರುತ್ತೆ. ಸೈತಾನನ ಮ್ಯಾಜಿಕ್ ಅಂದ್ರೆ ಏನಪ್ಪಾ ಅಂದ್ರೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರುತ್ತೆ. ಗೊತ್ತಲ್ಲ? ಕಣ್ಣು ಕಟ್ಟೋದು. ಇವತ್ತು ಪ್ರಪಂಚಾದ್ಯಂತ ಸೈತಾನ ಕ್ರಿಯೆ ಬ್ಲ್ಯಾಕ್ ಮ್ಯಾಜಿಕ್. ಮಾಟ ಮಂತ್ರ ತಂತ್ರ ಯಂತ್ರಗಳಲ್ಲಿ ನಡೆಯುವಂತ ಕಾರ್ಯ ಅಂದ್ರೆ ಬ್ಲ್ಯಾಕ್ ಮ್ಯಾಜಿಕ್. ಇದು ಅರ್ಚನಾ ಅವು ಎಬ್ಡಿ ಬಂದ ಎಬ್ಡಿ ಪೋನ. ಹಾಗಾದ್ರೆ ಆಂಟಿ ಕ್ರೈಸ್ಟ್ ವರ್ಲ್ಡ್ ನ ರೂಲ್ ಮಾಡಕ್ ಬರ್ತಾ ಇದ್ದಾನೆ. ಅದು ವರ್ಲ್ಡ್ ನ ರೂಲ್ ಮಾಡೋದು ಹೆಂಗಪ್ಪ ಅಂದ್ರೆ ಸೈತಾನನ ಆತ್ಮನಿಂದ ತುಂಬಲ್ಪಟ್ಟು, ಸೈತಾನನ ಆತ್ಮನಿಲ್ಲ, ಸೈತಾನದಿಂದ ತುಂಬಲ್ಪಟ್ಟು, ದುರಾತ್ಮ ತುಂಬಲ್ಪಟ್ಟು ಈ ಭೂಮಿಯಲ್ಲಿ ರಾಜ್ಯಗಳನ್ನ ಮಾಡ್ತಾನೆ. ಆದ್ರೆ ಅವನ ಒಳಗೆ ದೇಹ ಬಿಟ್ರೆ ಏನಿಲ್ಲಮ್ಮ, ಬರೀ ಬಾಡಿ. ಯಾವ ಬಾಡಿ ಅಂದ್ರೆ ಒಂದು ಮನುಷ್ಯನ ಬಾಡಿ. ಒಳಗಡೆ ಎಲ್ಲ ಇರೋದು ಯಾರಂದ್ರೆ ಡಿಮನ್ಸ್ಗಳು. ಅದಕ್ಕೆ ವಾಕ್ಯತೆ ಮಾಟಕ್ಕನುಸಾರವಾಗಿ ಅಂದ್ರೆ ಒಂದು ಮಂತ್ರ ಮಾಡಿದ್ರೆ, ಮಾಟ ಮಾಡಿದ್ರೆ ನಮ್ ಕಣ್ಣಿಗೆ ಕಾಣಲ್ಲ ಅದು. ಇವ್ರು ಯಾರು, ಇವ್ರು ಏನು, ಇವ್ರು ಹೆಂಗ್ ಬಂದ್ರು, ಇವ್ರು ಹೆಂಗ್ ಆದ್ರು, ಏನಾಯ್ತು ನಮ್ಗೇನು ಗೊತ್ತಾಗಲ್ಲ. ಆ ರೀತಿ ಅವತ್ತಿನ ದಿನಗಳಲ್ಲಿ ಸೈತನ್ನ ಬ್ಲ್ಯಾಕ್ ಮ್ಯಾಜಿಕ್ ಹೆಂಗಿರುತ್ತೆ ಅಂದ್ರೆ, ಆಂಟಿ ಕ್ರೈಸ್ಟ್ ಅಕ್ಸೆಪ್ಟ್ ಮಾಡ್ಬಿಟ್ಟಿರ್ತಾರೆ ರೂಲರ್ ಆಗಿ, ಬಟ್ ಇವ್ನು ಸೇಟನ್ ಅಂತೇಳಿ ಅವ್ರು ಕಂಡು ಹಿಡಿಯಕ್ಕೆ ಆಗೋದಿಲ್ಲ. ಅರ್ಥ ಆದ್ರೂ ಅಲ್ಲೇ ಆಮೇಲೆ 19ನೇ ಚಾಪ್ಟರ್ ಅಲ್ಲಿ 19ನೇ ವಾಕ್ಯ ಓದುವಾಗ 19th ಚಾಪ್ಟರ್ 19th ವರ್ಡ್ 20th ವರ್ಡ್ ಅನ್ನ ಓದುವಾಗ ವರ್ಡ್ ಹೆಂಗ್ ಬರುತ್ತೆ? ರೆವಲೇಷನ್. ತರುವಾಯ ಆ ಮೊದಲನೆಯ ಮೃಗವು ಭೂರಾಜರು ಅವರ ಸೈನ್ಯಗಳವರು ಆ ಕುದುರೆಯ ಮೇಲೆ ಕೂತಿದ್ದವನ ಮೇಲೆಯೂ ಆತನ ಸೈನ್ಯದ ಮೇಲೆಯೂ ಯುದ್ಧ ಮಾಡುವುದಕ್ಕಾಗಿ ಕೂಡಿ ಬಂದಿರುವುದನ್ನು ಕಂಡೆನು. 20. ಆಗ ಮೃಗವು ಸೆರೆ ಸಿಕ್ಕಿತು.
ಇದಲ್ಲದೆ ಮೃಗದ ಮುಂದೆ ಮಹತ್ ಕಾರ್ಯಗಳನ್ನು ಮಾಡಿ ಮೃಗದ ಗುರುತು ಹಾಕಿಸಿಕೊಂಡವರನ್ನು ಅದರ ವಿಗ್ರಹಕ್ಕೆ ನಮಸ್ಕರಿಸಿದವರನ್ನು ಮರಳುಗೊಳಿಸಿದ ಆ ಸುಳ್ಳು ಪ್ರವಾದಿಯು ಅದರ ಜೊತೆಯಲ್ಲಿ ಸೆರೆ ಸಿಕ್ಕಿದನು. ಯಾರ್ಯಾರು? ಆಂಟಿ ಕ್ರೈಸ್ಟ್, ಫಾಲ್ಸ್ ಪ್ರಾಫಿಟ್. ನೆಕ್ಸ್ಟ್ ವಾಕ್ಯ ಇರುತ್ತೆ, ಇವರಿಬ್ಬರು ಜೀವಸಹಿತವಾಗಿ ಜೀವಸಹಿತವಾಗಿ ಗಂಧಕದಿಂದ ಉರಿಯುವ ಬೆಂಕಿಯ ಕೆರೆಯಲ್ಲಿ ಹಾಕಲ್ಪಟ್ಟರು. ಹಿಂಗ್ ಬರ್ಬಾರ್ದಾಗಿತ್ತು. ಇವರಿಬ್ಬರನ್ನ ಹಿಡಿದು ನರಕಕ್ಕೆ ಹಾಕಿದರು. ಹಿಂಗ್ ಬರ್ಬೇಕಿದ್ ವರ್ಡ್ ಇದೆ. ಆ ನರಕಕ್ಕೆ ಅಂತ ವರ್ಡ್ ಬಂದಿದ್ದೆ ಆಗಿದ್ರೆ ಅವ್ರೊಳಗೆ ಸೋಲ್ ಇದೆ ಅಂತ ಅರ್ಥ. ಇಲ್ಲಿ ನರಕ ಅಂತ ಡೈರೆಕ್ಟ್ ಆಗಿ ಬರ್ತಾ ಇದೆ, ಬೆಂಕಿ ಗಂಧಕದ ಕೆರೆಗೆ. ಇಲ್ಲಿ ವರ್ಡ್ ಗಮನಿಸ್ಬೇಕು, ನೀವು ಚೆನ್ನಾಗಿ ಓದಬೇಕು, ವರ್ಡ್ನ ಬಿಡಿಸಿ ಓದಬೇಕು, ಪವಿತ್ರ ದೇವರನ್ನ ಕೇಳಬೇಕು. ಯುದ್ಧ ಮಾಡಕ್ಕಾಗಿ ಬರುವಾಗ ಮೃಗವು ಸೆರೆ ಸಿಕ್ಕಿತ್ತು, ಫಾಲ್ಸ್ ಸೆರೆ ಸಿಕ್ಕಿತ್ತು, ಇಬ್ಬರನ್ನ ಸೆರೆ ಹಿಡಿದ್ರು. ದ ವರ್ಡ್ ನೆವರ್ ಮೆನ್ಷನ್ಡ್ ಸೇನೆ ಆಗಿರ್ಬೋದು, ಸೇನೆಗಳ ಒಡೆಯ ಯೇಸು ಆಗಿರ್ಬೋದು, ಇವರಿಬ್ಬರ ತಲೆಯನ್ನ ಜಜ್ಜಿದನು, ವರ್ಡ್ ಇಲ್ಲ. ಗಾಯ ಮಾಡಿದರು, ವರ್ಡ್ ಇಲ್ಲ. ಒಡೆದರು, ವರ್ಡ್ ಇಲ್ಲ. ಮನುಷ್ಯ ಸೇನೆಗಳೆಲ್ಲ ನಾಶ ಆಗಿದೆ. ಆದ್ರೆ ಇವರಿಬ್ರು ಯಾರು? ಇವರಿಬ್ರುವೆ ಸೋಲ್ಲೆಸ್. ಇವರಿಬ್ಬರಿಗೆ ಏನ್ ಮಾಡಿದ್ರು ಅದು ಏನುವೆ. ಕೆಲವೊಂದು ದೇವ್ರ ಫಿಲಿಮ್ ಎಲ್ಲ ನೋಡಿರ್ತಾರಲ್ಲ, ನಿಮ್ಗೆ ಗೊತ್ತಿರುತ್ತೆ, ಅಂತ ಸೂರು ಬಿದ್ದಿರ್ತಾನೆ, ಮತ್ತೆ ಸೂರು ಬಂದಾಗ್ಬಿಟ್ಟಿರ್ತಾನೆ. ಆದ್ರೆ ಅದು ಎಷ್ಟು ಓಡಿದ್ರು ಅವ್ರಿಗೆ ಏನು ಆಗಲ್ಲ, ಏನ್ ಮಾಡಕ್ಕಾಗುತ್ತೆ. ಸೊ ಇಲ್ಲಿ ಜೀಸಸ್ ಜೊತೆ ಬರುವಂತ ಸೇನೆ ಆಂಟಿ ಕ್ರೈಸ್ಟ್ ಫಾಲ್ಸ್ ಇಬ್ರು ಸೆರೆ ಹಿಡಿದರು. ಜಸ್ಟ್ ಅವ್ರು ಏನ್ ಮಾಡಿದ್ರು? ಕ್ಯಾಪ್ಚರ್ ಮಾಡ್ಬಿಟ್ರು, ಹಿಡಿದ್ಬಿಟ್ರು. ಅವ್ರನ್ನ ಕಷ್ಟ ಇದೆ. ಕ್ಯಾಪ್ಚರ್ ಮಾಡಿ ಏನ್ ಮಾಡಿದ್ರು? ಬೆಂಕಿ ಗಂಧಕ ಉರಿಯುವ ಕೆರೆಗೆ ಹಾಕಲ್ಪಟ್ಟರು, ಡೈರೆಕ್ಟ್ ಆಗಿ. ಹಾಗೆ ಒಂದು ವರ್ಡ್ ನೋಡಿ, 14th ಚಾಪ್ಟರ್ ರೆವಲ್ಯೂಷನ್ 14th ಚಾಪ್ಟರ್ ಅಲ್ಲಿ 9, 10, 11 ಪಡಿ. ಅವನ ಹಿಂದೆ ಮೂರನೆಯವನಾದ ಒಬ್ಬ ದೇವದೂತನು ಬಂದು ಯಾವನಾದ್ರೂ ಮೊದಲನೇ ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕಾರ ಮಾಡಿ ತನ್ನ ಹಣೆಯ ಮೇಲಾಗಲಿ ಕೈಯ ಮೇಲಾಗಲಿ ಗುರುತು ಹಾಕಿಸಿಕೊಂಡರೆ ಅವನು ಸಹ ದೇವರ ಕೋಪವೆಂಬ ಪಾತ್ರೆಯಲ್ಲಿ ಏನೂ ಬೆರೆಸದೆ ಹಾಕಿದ ದೇವರ ರೌದ್ರವೆಂಬ ದ್ರಾಕ್ಷಾರಸವನ್ನು ಕುಡಿಯುವನು. ಪರಿಶುದ್ಧ ದೇವದೂತರ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ಬೆಂಕಿಯಿಂದಲೂ ಗಂಧಕದಿಂದಲೂ ಯಾತನೆ ಪಡುವನು. ಆಮೇಲೆ ಯಾತನೆ ಪಡುವನು. ಏನು ಹೊಡೆದ್ರೆ, ಯಾರಾದ್ರೂ ಆಂಟಿಕ್ರೈಸ್ಟ್ ಕಾಲದಲ್ಲಿ 666 ಅನ್ನು ಹಾಕೊಂಡ್ರೆ ಇವರಿಗೆ ಡೈರೆಕ್ಟ್ ಆಗಿ ಇವರಿಗೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇಲ್ಲ. ಇವತ್ತು ಭೂಮಿಯಲ್ಲಿ ಯಾರೇ ಸತ್ರು ಪಾತ್ರ ನರಕಕ್ಕೆ ಹೋಗ್ತಾರೆ. ಬಟ್ ದ ಟೈಮ್ ಆಫ್ ದ ಆಂಟಿಕ್ರೈಸ್ಟ್ ಕಾಲದಲ್ಲಿ ಆಂಟಿಕ್ರೈಸ್ಟ್ ಫಾಲೋ ಮಾಡುವಂತ ಯಾವನೇ ಆಗಿರ್ಬೋದು, ಸರ್ಪದ ಸಂತಾನಕ್ಕೆ ನರಕಕ್ಕಾಗಲ್ಲ, ಬೆಂಕಿ ಗಂಧಕದ ಕೆರೆ. ಪ್ರಿಯರಾಣಿಗಳಿಗೆ ಆಮೇಲೆ ಅಲ್ಲೆಲ್ಲಯ್ಯ ಅವ್ರೇಂದ್ರೆ ಪರಿಶುದ್ಧ ದೇವದೂತರ ಮುಂದೆಯೂ ಯಜ್ಞದ ಕುರಿಯದಾತನ ಮುಂದೆಯೂ ಬೆಂಕಿಯಿಂದಲೂ ಗಂಧಕದಿಂದಲೂ ಯಾತನೆ ಪಡುವರು. ಕಡೆ ಬೆಂಕಿ ಸಿಗ್ತಾ ನಿಮ್ಗೆ ನೋಡಿ. ಮ್ಯಾಥ್ಯೂ 25 5th ಚಾಪ್ಟರ್ ನಾವು ಓದುವಾಗ ಯೇಸು ಕುರಿಗಳು ಮತ್ತು ಹಾಡುಗಳ ಬಗ್ಗೆ ಹೇಳ್ತಾನೆ. ನೋಡಿ ಆ ವರ್ಡ್ ತುಂಬಾ 45 ಅನ್ಸಿದೆ ನೋಡಿ, 25:45. ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಗೆ ಹೋಗಿರಿ. ಸಾಕು ನೋಡಿ, ಇಲ್ಲಿ ದೇವರು ನ್ಯಾಯ ತೀರ್ಪನ್ನ ಮಾಡ್ಬಿಟ್ಟು ಹೇಳ್ತಾ ಇದ್ದಾರೆ. ಸೈತಾನನಿಗೆ, ಯಾರಿಗೆ? ಅವನ ದೂತರಿಗೆ ಸಿದ್ಧ ಮಾಡಿರುವ ನಿತ್ಯವಾದ ಬೆಂಕಿಯೊಳಗೆ ಹೋಗಿರಿ.
ಇಲ್ಲಿ ಇವರೆಲ್ಲ ಯಾರಪ್ಪ ಅಂದ್ರೆ ನಮ್ಮ ಕಾಲದಲ್ಲಿ ಇದ್ದಂಥವ್ರು ಅಥವಾ ಯೇಸುವಿನ ಕಾಲದಲ್ಲಿ ಇದ್ದಂಥವ್ರು ಅಥವಾ ಮುಂದೆ ಬರುವಂತ ಕಾಲದಂಥವ್ರು ದೇವರನ್ನ ಅರಿತು ಅರಿಯೋದು ಹೇಗೋ ಜೀವಿಸಿ ದೇವ್ರ ವಿರುದ್ಧವಾಗಿ ಜೀವಿಸಂತವ್ರಿಗೆ ಇವ್ ದೇವ್ರ ನ್ಯಾಯ ತೀರ್ಪು ಮಾಡಿ ಏನ್ ಮಾಡ್ತಾರೆ? ನಿತ್ಯವಾದ ಬೆಂಕಿ ಒಳಗೆ ಆಗ್ತದೆ. ನರಕ ಅಲ್ಲ, ಇದು ಬೆಂಕಿ ಗಂಧಕದ ಕೆರೆ. ಓಕೆನಮ್ಮ? ಅರೆ ಆಂಟಿ ಕ್ರೈಸ್ಟ್ ಕಾಲದಲ್ಲಿ ನರಕಕ್ಕೆ ಎತ್ಕೊಂಡು ಹೋಗಿ ಹಾಕೋದಿಲ್ಲ. ಯಾಕೆ? ಬೈಬಲ್ ವಾಕ್ಯ ಹೇಳುತ್ತೆ, ಮರಣವೇ ಭೂಮಿ ಮೇಲೆ ಇರ್ತಾನಂತೆ. ಎಲ್ಲಿರ್ತಾನೆ? ಮರಣ ಎಲ್ಲಿದೆ? ಭೂಮಿ ಮೇಲೆ. 20ನೇ ಚಾಪ್ಟರ್ 10ನೇ ವಾಕ್ಯ, ರೆವಲ್ಯೂಷನ್ 20:10ರಲ್ಲಿ ಸೈತಾನ್ ಬಗ್ಗೆ 20ನೇ ಚಾಪ್ಟರ್ 1ರಿಂದ 3 ಮತ್ತು 7ರಿಂದ 10 ಓದ್ಕೋಬೇಕು. ಮುಖ್ಯವಾಗಿ ನೀವು 10ನೇ ವಾಕ್ಯವನ್ನ ಓದಿ. ಇದಲ್ಲದೆ ಅವರನ್ನು ಮರಳುಗೊಳಿಸಿದ ಸೈತಾನನು ಬೆಂಕಿ ಗಂಧಕಗಳಿರುವ ಕೆರೆಯಲ್ಲಿ ದೊಬ್ಬಲ್ಪಟ್ಟನು. ಏನಂತೆ? ಯುದ್ಧ ನಡೀತಿದೆ. ಇದು ಏನಿದ್ದ? ಗೋಗ್ ಮಾಗೋಗ್ ಅನ್ನುವಂತ ದೊಡ್ಡ ಯುದ್ಧ. ಆಂಟಿ ಕ್ರೈಸ್ಟ್ಗೂ ದೇವರ ಯುದ್ಧಕ್ಕೆ ಮೆಗಿದೋ ಹರ್ಮೆಗಿದೋ ಅಂತ ಯುದ್ಧ. ಇದು ಗೋಗ್ ಮಾಗೋಗ್ ಅನ್ನುವಂತ ಅಸಂಖ್ಯವಾದ ಜನಗಳನ್ನ ಕೂಡಿಸಿಕೊಂಡು ಸೈತಾನ ದೇವರ ಮೇಲೆ ಯುದ್ಧ ಮಾಡಕ್ ಬರ್ತಾನೆ. ಅಲ್ಲಿ ಆಂಟಿ ಕ್ರೈಸ್ಟ್ ಯುದ್ಧ ಮಾಡಿ ಸೆರೆ ಹಿಡಿಯಲ್ಪಟ್ಟ. ಸೆರೆ ಹಿಡಿದು ಅವನು ಎತ್ಕೊಂಡೋಗಿ ಬೆಂಕಿಗಂದ ಕೆರೆಗೆ ಹಾಕಿದ್ರು. ಅರೆ ಇಲ್ಲಿ ನೋಡ್ತೀವಿ, ಯುದ್ಧ ಮಾಡಕ್ಕಾಗಿ ಬರ್ತಾನೆ. ಈ ಯುದ್ಧವನ್ನ ಮಾಡ್ತಾರೆ. ಪರಲೋಕದ ಬೆಂಕಿ ಬಿದ್ದು ಅವರನ್ನ ದಹಿಸಿ ಬಿಟ್ಟಿತ್ತು. ಯಾವ ಬೆಂಕಿದು? ಅದೇ ಸೈತಾನ ಏನೋ ಮಾಡ್ತಾ ಇಲ್ಲ. ಎಲ್ಲ ಸೇನೆಗಳು ಪರಲೋಕದ ಬೆಂಕಿಗೆ ದಹಿಸಿ ಬಿಟ್ಟ ಮೇಲೆ ಅವರನ್ನು ಮರಳುಗೊಳಿಸಿದ ಸೈತಾನನ ಬೆಂಕಿ ಗಂಧಕದ ಕೆರೆಯೊಳಗೆ ದೊಬ್ಬಲ್ಪಟ್ಟನು. ವರ್ಡ್ ನೆವರ್ ಮೆನ್ಷನ್ಡ್ ಸೇಟನ್ ಜೀಸಸ್ ಕ್ರಶ್ ಮಾಡಿದನು. ವರ್ಡ್ ಇಲ್ಲ, ವರ್ಡ್ ಮೆನ್ಷನ್ ಆಗಿಲ್ಲ ಬೈಬಲ್ ಅಲ್ಲಿ. ಅಲ್ಲಿ ಮೃಗವು ಸುಳ್ಳು ಪ್ರವಾದಿಯು ಕೂಡ ಇದ್ದಾರೆ. ಹಗಲಿರುಳು ಯುಗಾಯುಗಗಳಿಗೂ ಯಾತನೆ ಪಡುವರು. 14th ಚಾಪ್ಟರ್ ಈ ವರ್ಡ್ ನೋಡಿ. ಹಾಗೆ 14th ಚಾಪ್ಟರ್ ಚೆನ್ನಾಗಿದೆ ವರ್ಡ್ ನೋಡಿ. 11ನೇ ವಾಕ್ಯ. ಅಂತವರ ಯಾತನೆಯ ಹೊಗೆಯು ಯುಗ ಯುಗಾಂತರಗಳಲ್ಲಿಯೂ ಏರುತ್ತಾ ಹೋಗುತ್ತದೆ. ಮೃಗಕ್ಕೆ ಮತ್ತು ಅದರ ವಿಗ್ರಹಕ್ಕೆ ನಮಸ್ಕಾರ ಮಾಡುವವರು, ಅದರ ಹೆಸರನ್ನು ಸೂಚಿಸುವ ಗುರುತನ್ನು ಹಾಕಿಸಿಕೊಂಡುವವರೆಲ್ಲರೂ ಹಗಲಿರುಳು ಉಪಶಮನವಿಲ್ಲದೆ ಯಾತನೆ ಪಡುವರು. ಈ ವರ್ಡ್ ಹೆಂಗಿದೆ ನೋಡಿ. ಯಾತನೆ ಅನ್ನುವುದೇ ಹೊಗೆಯಂತೆ ಇರುತ್ತದೆ. ಅಂದ್ರೆ ಅವರ ಕೂಗು, ಅವರ ಕಿರ್ಚೋದು ಹೆಂಗಿರುತ್ತೆ? ಅದಕ್ಕೆ ವರ್ಡ್ನ ಯಾವತ್ತು ಚೆನ್ನಾಗಿ ಆಳವಾಗಿ ತಿಳ್ಕೋಬೇಕು. ಗೋಧಿ ಅಣಜಿ ಬಗ್ಗೆ ಯೇಸು ಮಾತಾಡ್ತಾರೆ. ಅಣಜಿ ಸಾವಿರದಲ್ಲಿ ಬೆಂಕಿ ಕೊಂಡಕ್ಕೆ ಹಾಕಲ್ಪಡೋರು ಜೀವಿಸ್ ಹೇಳ್ತಾರೆ. ಇವರೆಲ್ಲ ಸರ್ಪದ ಸಂತಾನದವರು. ಆಂಟಿ ಕ್ರಿಸ್ಟ್ ಕಾಲದಲ್ಲಿ ಭೂಮಿಯಲ್ಲಿ ಅನೇಕ ಸರ್ಪದ ಸಂತಾನದವರು ಭೂಮಿಯಲ್ಲಿ ಇರ್ತಾರೆ. ಆತ್ಮಯದ ಮನುಷ್ಯರುಗಳು ಇರ್ತಾರೆ. ಎಲ್ಲ ದೆವ್ವಗಳು. ಇವತ್ತು ಯಾರನ್ನ ವ್ಯಾಂಪರ್ಸ್ಗಳು, ಸೇಟನಿಸ್ಟ್ಗಳು, ಸೇಟನ್ ಯಾರನ್ನ ಕರೀತಾರೋ ತಮ್ಮ ಸೋಲನ್ನೇ ಸೈತಾನಿಗೆ ಕೊಟ್ಟಂತವರು ಅನೇಕರು ಆ ದಿನಗಳಲ್ಲಿ ಅನೇಕರು ಇರ್ತಾರೆ. ಅವರೆಲ್ಲ ಅಣಜಿಗಳೇ, ಸರ್ಪದ ಸಂತಾನದವರು. ಅವರನ್ನ ಹಿಡಿದು ಎಲ್ಲಾಗ್ತಾರಂತೆ? ಬೆಂಕಿ ಗಂಧಕದ ಕೆರೆಗೆ ಹಗಲಿರುಳು ಯಾತನೆ ಪಡ್ತಾ ಇರ್ತಾರೆ. ಪ್ರೀತ ಮಗಳಿಗೆ 20ನೇ ಚಾಪ್ಟರ್ ಅಲ್ಲಿ 13, 14, 2 ವಾಕ್ಯ ಓದುವಾಗ, ರೆವಲ್ಯೂಷನ್ 20, 13, 14ರಲ್ಲಿ ಸಮುದ್ರವು ತನ್ನೊಳಗಿದ್ದ ಸತ್ತವರನ್ನು ಒಪ್ಪಿಸಿತು. ಮೃತ್ಯುವು ಪಾತಾಳವು ತಮ್ಮ ವಶದಲ್ಲಿದ್ದ ಸತ್ತವರನ್ನು ಒಪ್ಪಿಸಿದವು. ಅವರಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಯಿತು. ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು. ಆ ಬೆಂಕಿಯ ಕೆರೆಗೆ 2ನೆಯ ಮರಣವು. ನೋಡಿ ಅಪ್ಪ, ಕೇಳಿದ್ರ? ಇಲ್ಲಿ 2 ವಿಷಯ ಇದೆ. ಸಮುದ್ರ ಒಪ್ಪಿಸಿಕೊಟ್ಟಿತ್ತು, ಪಾತಾಳ ಒಪ್ಪಿಸಿಕೊಟ್ಟಿತ್ತು, ಮರಣ ಒಪ್ಪಿಸಿಕೊಟ್ಟಿತ್ತು. ಆದ್ರೆ ಸಮುದ್ರವನ್ನ ಬೆಂಕಿ ಗಂಧಕಕ್ಕೆ ಹಾಕಲ್ಪಟ್ಟಿದ್ದು ವರ್ಡ್ ಇಲ್ಲ. ಯಾವ್ದು ಹಾಕಲ್ಪಡ್ತಾ ಇದೆ? ಮೃತ್ಯುವು, ಪಾತಾಳವು. ಮೃತ್ಯುಗೇನಿಲ್ಲ, ಪಾತಾಳಕ್ಕೇನಿಲ್ಲ. ಆದ್ರೆ ತಿಳ್ಕೋಬೇಕು ನೀವು, ಸೈತಾನ ಅಲ್ಲೇ ಇದ್ದಾನೆ, ಆಂಟಿಕ್ರಿಸ್ಟ್ ಅಲ್ಲೇ ಇದ್ದಾನೆ, ಫಾಲ್ಸೋಟ್ ಅಲ್ಲೇ ಇದ್ದಾನೆ, ಡೆತ್ ಅಲ್ಲೇ ಇದೆ, ಹೆಲ್ಲು ಅಲ್ಲೇ ಇದೆ. ಬೆಂಕಿ ಗಂಧಕದ ಕೆರೆಯಲ್ಲಿದೆ.
புரியுதா உங்களுக்கு? ಹಾಗಾದ್ರೆ ಸರ್ಪದ ಕಡೆಯವರು, ಸರ್ಪದ ಸಂತಾನದವರನ್ನ ತಲೆಯನ್ನ ಜಜ್ಜುವಿರಿ ಅನ್ನುವಾಗ ಅರ್ಥ ಮಾಡ್ಕೋಬೇಕು. ಅವರನ್ನ ಡಿಸ್ಟ್ರಾಯ್ ಮಾಡದೆ ದೇವರ ಒಂದು ತಲೆ ಜಜ್ಜಿದ ಹಾಗೆ. ಸೈತಾನ, ದುರಾತ್ಮ, ಅಶುದ್ಧಾತ್ಮ, ಪಾತಾಳ, ನರಕ ಏನೆಲ್ಲ ಇದೆಯೋ ಅವರೆಲ್ಲವನ್ನ ಎತ್ಕೊಂಡು ದೇವರು ಮಾಡ್ತಾನೆ ಬೆಂಕಿ ಗಂಧಕದ ಕೆರೆಗೆ. ಅದು ಹಾಕದೆ ಅರ್ಥ ಅವನ ತಲೆಯನ್ನ ದೇವರು ಜಜ್ಜಿದ. ಅವನ ಸಂತಾನದವರೇ ಭೂಮಿಲಿ ಕೆಲಸ ಮಾಡೋದು. ಯಾವ ಸಂತಾನ? ಇದು ಕೇಳೋದು ಸೆಕೆಂಡ್ ಡೆತ್, ಎರಡನೇ ಮರಣ. ಮನುಷ್ಯರಿಗೆ ಮಾತ್ರ ಎರಡನೇ ಮರಣ, ಸೈತಾನಿಗೆ ಎರಡನೇ ಮರಣ ಅನ್ನೋದು ಇಲ್ಲ. ಅವನ ಡಿಸ್ಟ್ರಾಯ್ ಮಾಡೋದು. ಆದರೆ ದೇವರು ತಮ್ಮ ಸಭೆಗೂ ತನ್ನ ಮಕ್ಕಳಿಗೂ ಕೊಟ್ಟಂತ ಅಧಿಕಾರ ಅಂದ್ರೆ, ಸ್ತ್ರೀಯಲ್ಲಿ ಹುಟ್ಟಿ ಬರುವಂತ ಯಾವ ಮನುಷ್ಯನೇ ಆಗ್ಬೋದು, ಅವನನ್ನ ಸೈತಾನನ್ನ ತುಳಿಯಕ್ಕಾಗಿ ದೇವರ ಅಧಿಕಾರವನ್ನು ಕೊಟ್ಟಿದ್ದಾನೆ. ನೀವು ನಿಮ್ಮ ಮನೆ, ನಿಮ್ಮ ಕುಟುಂಬ, ನಮ್ಮ ಸಭೆ ಎಲ್ಲದರಲ್ಲಿ ಸೈತಾನನ್ನ, ಬ್ರೈನ್ ಅನ್ನ, ಕನೆಕ್ಟಿವಿಟಿಯನ್ನ ಡಿಸ್ಟ್ರಾಯ್ ಎವ್ರಿ ಡೇ ನೀವು ಮಾಡಬೇಕು. ನಿಮ್ಗೆ ಎಲ್ಲಿ ಒಳ್ಳೇದಾಗ್ತಾನೆ, ಎಲ್ಲಿ ಶುಭ ಆಗ್ತಾ ಇಲ್ಲ, ಎಲ್ಲಿ ನಿಮ್ಗೆ ತೊಂದರೆ ಆಗ್ತದೆ, ಎಲ್ಲಿ ಸಮಸ್ಯೆ ಆಗ್ತದೆ, ಇದಕ್ಕೆ ಕಾರಣ ಮನುಷ್ಯ ಅಲ್ಲ, ಸೈತಾನ. ಅವನ ತಲೆಯನ್ನ, ಬ್ರೈನ್, ಅವನ ಐಡಿಯಾನ, ಮಾಸ್ಟರ್ ಮೈಂಡ್ ಅನ್ನ ಡಿಸ್ಟ್ರಾಯ್ ಮಾಡಬೇಕು. ನಿಮ್ಗೆ ಹೆಲ್ತ್ ಇಶ್ಯೂಗಳು, ಪ್ರಾಬ್ಲಮ್ಗಳು ಏನೆಲ್ಲ ಬರ್ತಾ ಇದೆಯೋ ಅದೆಲ್ಲ ಸೈತಾನ್ ತಲೆ, ಅದನ್ನು ಡಿಸ್ಟ್ರಾಯ್ ಮಾಡಬೇಕು. ಒಂದು ದಿನ ದೇವರು ಅವನ್ನ ಹಿಡಿದು ಏನ್ ಮಾಡ್ತಾರೆ? ಬೆಂಕಿ ಗಂಧಕಕ್ಕೆ ಹಾಕ್ಬಿಡ್ತಾರೆ. ಅಲ್ಲಿ ಅವನಿಗೆ ಡಿಸ್ಟ್ರಾಯ್ ಆಗ್ಬಿಡ್ತಾರೆ. ಇವಾಗ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಎದ್ದು ನಿಂತು ಪ್ರಾರ್ಥಿಸಿ ಮುಗಿಸೋಣ. ಕರ್ತನಿಗೆ ಸ್ತೋತ್ರ ಹೇಳೋಣ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಒಳ್ಳೆ ಸತ್ಯಗಳಿಗಾಗಿ ಸ್ತೋತ್ರ. ಪ್ರೀತಿಯ ಪರಲೋಕದಲ್ಲಿ ವಾಸಿಸುವ ನಮ್ಮ ತಂದೆ, ಯೇಸುವಿನ ನಾಮದಲ್ಲಿ ನಮ್ಮ ಪಾದಲಿದ್ದೇವೆ. ನಿಮ್ಮ ವಾಕ್ಯಗಳನ್ನು ಧ್ಯಾನಿಸಿತು, ನಿಮ್ಮ ಆತ್ಮನ ಮುಖಾಂತರ ಮಾತಾಡಿದ್ರೆ ಈ ತಾಳ ವಿಷಯ ಸತ್ಯಗಳಿಗಾಗಿ ಸ್ತೋತ್ರಪ್ಪ. ಸ್ತ್ರೀಯ ಸಂತಾನ ತಲೆನ ಚಚ್ಚುವುದು, ಎರಡು ಹಿಂಬಡಿನ ಕಚ್ಚಿವೆ. ಸೈತನ ಜಸ್ಟ್ ಎಬಿಲಿಟಿ ಡ್ಯಾಮೇಜ್ ಮಾಡಕ್ ಮಾತ್ರ, ಆದರೆ ನೀವು ನಮಗೆ ಸೈತನ ಡಿಸ್ಟ್ರಾಯ್ ಮಾಡುವಂತ ಅಥಾರಿಟಿ ಕೊಟ್ಟಿದ್ದೀರಿ. ನೀವು ಹೆಂಗೆ ಅವನ ಡಿಸ್ಟ್ರಾಯ್ ಮಾಡ್ತಾನನ್ನು ತೋರಿಸ್ಕೊಟ್ರಿ ಕರ್ತನೆ. ಜೀಸಸ್, ನಿಮಗೆ ಸ್ತೋತ್ರಪ್ಪ. ನನ್ನ ಸಭೆ, ನನ್ನ ಮಕ್ಕಳು ಈ ವಾಕ್ಯಗಳನ್ನು ಕೇಳಿದ್ದಾರೆ. ಈ ವಾಕ್ಯನ ತಿಳುವಳಿಕೆಗೆ ಸಹಾಯ ಮಾಡು. ನಿನ್ನ ನಾಮ ಮಹಿಮೆ ಕೇಳಿದ ವಾಕ್ಯದ ಪ್ರತಿದಿನ ಬೆಳಗ್ಗೆ ಸೈತನ ಬ್ರೈನ್ ಡಿಸ್ಟ್ರಾಯ್ ಮಾಡಲಿ. ಅವನ ಐಡಿಯಾ, ಪ್ಲಾನ್, ಪರ್ಪಸ್ಗಳನ್ನು ಡಿಸ್ಟ್ರಾಯ್ ಮಾಡಲಿ. ಅವನ ಕ್ರಿಯೆ, ಕಾರ್ಯ, ಕೆಲಸಗಳನ್ನು ಡಿಸ್ಟ್ರಾಯ್ ಮಾಡಲಿ. ಅವನ ಕನೆಕ್ಟಿವಿಟಿಗಳನ್ನು ಡಿಸ್ಟ್ರಾಯ್ ಮಾಡಲಿ. ಅವನ ಸಿಗ್ನಲ್ಗಳನ್ನು ಡಿಸ್ಟ್ರಾಯ್ ಮಾಡಲಿ. ಅವನು ಎಲ್ಲೆಲ್ಲೆಲ್ಲ ಕರ್ತನೆ ಡಿಶ್ ಹಾಕೋನು, ಆ ಡಿಶ್ಗಳನ್ನು ಡಿಸ್ಟ್ರಾಯ್ ಮಾಡಲಿ. ಯಾವ ಯಾವ ಮನೆಗಳ ಮೇಲೆ ಡಿಶ್ ಅನ್ನ ಇಟ್ಟು ಕನೆಕ್ಟ್ ಆಗ್ತಾನೋ ಆ ಡಿಶ್ಗಳ ಡಿಸ್ಟ್ರಾಯ್ ಆಗಲಿ. ಫೈರ್ ಅಂತ ಬೇಡ್ಕೊಳ್ತೇನೆ. ಈ ನಾಮ ಮಹಿಮೆ ಹೊಂದಲಿಯಪ್ಪ. ಮಕ್ಕಳಿಗೂ, ದೇವರ ಮಕ್ಕಳಿಗೂ, ಸಭಿಕರಿಗೂ ಧೈರ್ಯವನ್ನು ಕೊಡು. ನಿನ್ನ ನಾಮ ಮಹಿಮೆ ಹೊಂದಬೇಕು. ಈ ಪಟ್ಟಣದಲ್ಲಿ ಬೈ ದೊಡ್ಡ ಉಜ್ಜೀವನಕ್ಕೆ ಇಡೀ ಸಭೆನ ನೀವು ತೆಗೆದು ಉಪಯೋಗಿಸಬೇಕು ಕರ್ತನೆ. ನಿನ್ನ ನಾಮ ಮಹಿಮೆ ಈಗಲೇ ಸೈತಾನಕ್ಕೆ ನಾಶ ಮಾಡೋದಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನೆ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ದೇವರ